ಈ ಜಗತ್ತನ್ನು ಈಶ್ವರ ಸೃಷ್ಟಿ ಮಾಡ್ಯಾನಂತ ಹೇಳ್ತೀರಿ. ಎಲ್ಲಿ ಕುಂತ ಸೃಷ್ಟಿ ಮಾಡಿದವ ಅಂತ ಕೇಳಿದ್ರೆ ನಿನ್ನ ಮುಂದೆ ಬಂದು ಹೇಳಿದನು ನಾ ಮಾಡೇನಿದನಂತ. ದನ ಕಾಯಂ ಹೇಳಿದ ಶಾಸ್ತ್ರ ಇದೆ. ಮರಳು ಜನಕ್ಕೆ ಹೇಳಿ ಕಳಬ್ ಹೊಡ್ಕೊಂತ ಕೂಡ್ರಾರ್ದಿದ. ಹೌದಿಲ್ಲ? ಸ್ಪಷ್ಟ ಬಂದಿರ್ತದೆ. ನಿನ್ನೆ ಅದೇ ಬಂದಿತ್ತು. ಹೌದಿಲ್ಲ? ರೆಕಾರ್ಡ್ ಮಾಡಿನವಲ್ಲ ಅದನ್ನು. ಬಂದೈತಿ ನೋಡಿದ್ದೆ. ಮರಳು ಜನಕ್ಕೆ ಕಡಬ್ ಹೊಡ್ಕೊಂತ ಕೂಡ್ರಾರ್ದಿತ್ತು. ಸಾಮಾನ್ಯ ಜನರಿಗೆ ಇದು ಗೊತ್ತಾಗಬೇಕು. ನೀ ಎದ್ರೆ ಹೇಳ್ತತಿ, ನೀ ಬಿದ್ರೆ ಬೀಳ್ತತಿ. ಸುಮ್ಮನೆ ಇರೋವ್ರನ್ನ ಊರ ಹರಿದ್ರು ತಿರುದಿಲ್ಲ ಅಂತ. ಸುಮ್ಮನೆ ಇರೋವ್ರು ಏನು ಮಾಡ್ತೈತಿ ನಿನ್ನ ಸೃಷ್ಟಿ ಈಶ್ವರ. ಇದು ಬರಲಿಲ್ಲ ಅಲ್ಲಿ ಯಾರಿಗೆ. ಹೌದಿಲ್ಲ? ಭಾಳ ಕಠಿಣ ಐತೆ. ಅವು ಯಾವ್ಯಾವ ಬರ್ತೈತಿ ಅದಾರ ಅವ್ರವ್ರ ಜೀವಿಗಳು ಇದ್ದಾಗ ಬರ್ತೈತಿ ಅಂತಿದ್ರೆ ಸುಮ್ಮನೆ ಇರೋವನ್ನ ಏನು ಮಾಡ್ತೈತಿ ಸೃಷ್ಟಿ ಈಶ್ವರ ಎಲ್ಲೈತಿ ಹೇಳ. ಹೌದಿಲ್ಲ? ಇದು ಕಿವಿಗೆ ಬೀಳ್ಬೇಕಾದ್ರೆ ಪುಣ್ಯ ಬೇಕು ನೀವು. ಘೋರ ಭವಮಾಲೆ ಗಳಿಕೆ ಆರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿಯೇ. ಒಂದು ಉತ್ತಮವಾದಂತಹ ಗುರುಗಳ ಪಾದಗಳನ್ನು ಹಿಡಿದಾಗ, ಎಲ್ಲರೂ ಹಿಡಿದು ಹೆಣ್ಣಿನ ಪಾದನ. ಹೌದಿಲ್ಲ? ಗುರುಪಾದ ಸೇವೆಯನ್ನು ಒಲವಿಂದೆ ಮಾಡದೆ, ಗುರುಪಾದ ಸೇವೆ ಒಲವಿಂದ ಮಾಡ ತ್ರೈಲೋಕ್ಯ ದುರ್ಲಭ. ಎಲ್ಲ ಬ್ಯಾಸರಾಗಿ ಘೋರ ಭವಮಾಲೆಗಳಿಗೆ ಆರಿಂದ ತೊಲಗುವುದೆಂದು ಶ್ರೋತ್ರಿಯ ಬ್ರಹ್ಮನಿಷ್ಠರ ಗುರುಗಳ ಪಾದವನ್ನು ಹಿಡಿದಾಗ ಇದು ನಮಗೆ ನಿಜವಾದದ್ದು ಗೊತ್ತಕ್ಕೆ. ಭವಮಾಲಿನ ಇಲ್ಲದಂಗೆ ಆಕೈತಿ ನಮಗೆ. ಹಂಗಾಗ್ಬೇಕಲ್ಲ. ಅಂಥ ಒಂದು ಗುರುಗಳ ಮಾರ್ಗದರ್ಶನ ಬೇಕು ನಮ್ಗಂತ. ಅದಕ್ಕೆ ಅಂಥ ಗುರುಗಳ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವಂ ಅಭಿಗಚ್ಚೇತ್ ಸಮಿತ್ ಪಾನಿ ಅಂತ ಅಂದಾಗನ ಅದ. ವಿಷಯದ ಆಶೆ ಹೋಗೋ ಮಠ ದುಃಖ ಏನು ಹೋಗುದಿಲ್ಲ ನಮಗೆ. ಮೊದಲು ನಿನ್ನ ಸಂಸಾರ ಎಲ್ಲಿತ್ತು ಅಂತ ನೆನಪಿತ್ತು ಅಂತ ಸದ್ಗುರುಗಳು ಹೇಳ್ತಾರೆ. ನಾವು ಅದರ ಕಡೆ ಲಕ್ಷ್ಯ ನೋಡಿದಾಗ, ಮೊದಲಿನ ಸ್ಥಿತಿ ಕಡೆ ಲಕ್ಷ್ಯ ಕೊಟ್ಟು ನೋಡಿದಾಗ ಎಲ್ಲೈತಿ ಅಲ್ಲಿ ನಡಬರ್ಕ ಬಂದತಿಲ್ಲ. ಇದು ಮೊದಲು ಎಲ್ಲಿತ್ತು ನಿನಗೆ ಸಂಸಾರ? ಮೊದಲ ಸಂಸಾರವೆನಗಿಲ್ಲವಾದುದನೆ ಏನೆಂದು ಹೇಳಲಿ ಪರಮಾನಂದ ವೆನಗಾದ ಹದ ನಾನಿನ್ನು ಅಂತ. ಎಲ್ಲಿದ್ದು ಅಲ್ಲಿ ಮೊದಲ ಈ ಶರೀರ ಎಲ್ಲಿತ್ತು? ಗಂಡ ಹೆಂಡತಿ ಮಕ್ಕಳು ಎಲ್ಲಿದ್ದು ಅಲ್ಲಿ? ಅನ್ಯದ್ದೇನು ಇದ್ದಿದ್ದಿಲ್ಲ. ಮೊದಲನೇ ಸ್ಥಿತಿ, ಪ್ರಥಮ ಅನುಭವದ ಸ್ಥಿತಿ ನೆನಪಿಗೆ ತಂದು ಕೊಟ್ಟ ಅಂದ್ರೆ ಏನೂ ಇಲ್ಲ ಅಲ್ಲಿ. ನಡಬರ್ಕ ತೋರಿದ್ದು ನಡಬರ್ಕ ಹೋಗುದದು. ಮೊದಲು ಯಾವುದೈತಿ ಅದು ಕೊನೆಗೂ ಅದೈತಿ, ಮಧ್ಯಂತರದಲ್ಲಿ ಅದೇ ಇರ್ತೈತಿ. ಅದು ಅಂತೋಚೆ ವರ್ತಮಾನಪಿ ತತಃ ಅಂತ. ಆದಿ ಮತ್ತು ಅಂತ್ಯದಲ್ಲಿ ಯಾವುದಿರ್ತೈತಿ ಅದು ಮಧ್ಯದಲ್ಲಿ ಅದೇ ಐತೈತಿ. ಮೊದಲು ಅದೈತಿ ಆನಂದ ಸ್ವರೂಪನ, ಮೊದಲು ಮಧ್ಯದ ಅದ ಐತಿ, ಕೊನೆಗೂ ಅದೇ ಇರ್ತೈತಿ. ನಡಬರ್ಕ ತೋರಿದ್ದೇನೈತಲ್ಲ ನಡಬರ್ಕ ಹೋಗುವುದು ಎಲ್ಲೈತಿ? ಮೊದಲ ಸಂಸಾರ ಇಲ್ಲ ಇಲ್ಲಪ್ಪ ನಿನಗಂತ. ಸುಳ್ಳ ನಿನಗ ಭ್ರಮ ಆಗೈತಿ ನಿನಗೆ ಐತಿ ಅಂತೇಳಿ. ನೀನಾಗ್ಲಿ ಹೋಗಿ ತೆಕ್ಕಿ ಬಿದ್ದರೆ ಏನು ಮಾಡ್ಬೇಕಾದ್ರೆ ಸಂಸಾರ ಸಂಸಾರ ನಿನ್ನ ಹಿಡ್ದೈತೋ ಸಂಸಾರ ನೀ ಸಂಸಾರ ಹಿಡ್ಕೊಂಡಿವ ಏನ್ರಿ ನಾನು ಬಿಡವಲ್ದದು ಅಂತ. ನೀನಾಗಿ ಹೋಗಿ ತೆಕ್ಕಿ ಆದ್ರೆ ಅದೇನು ಮಾಡ್ಬೇಕು? ಕಂಬ ತೆಕ್ಕಿ ಆದ್ರೆ ನಾನು ಕಂಬ ಬಿಡವಲ್ದಂದ್ರೆ ನೀನಾಗಿ ಹೋಗಿ ಹಿಡ್ಕೊಂಡಿ ಅವನು. ಅವ ಖರೆ ಅವ ಸುಖರೂಪ ಅಂತ ತೆಕ್ಕಿ ಹಾಕೊಂಡು ಕುಂತಿ. ತರುಣಿ ಸುತರು ಸತ್ಯವೆಂದು ಕರಡಿಯಂತೆ ತಬ್ಬಿಕೊಂಡು ಬರಿದು ಕೆಡುತ್ತಲಿ ಹನು ನಾನು ಅಂತ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ ಅಂತ ಸುಳ್ಳ ಹಿಡ್ಕೊಂಡು ಅದನ್ನು ಸುಳ್ಳ ಕೆಟ್ಟು ಕೇಳ ಅವುಗಳ ವ್ಯಾಮೋಹಕ್ಕೆ ಬಿದ್ದ.
ನೀನಾಗೆ ತೆಕ್ಕೆ ಆದ್ರೆ ಏನು ಮಾಡೋದು? ನೀನಾಗೆ ಹಿಡ್ಕೊಂಡಿಲ್ಲೋ ನಾನು ನನ್ನು ಅಂತ ಯಾರು ಬಂದು ಹೇಳಿದ್ರು ನಿನಗೆ? ಈ ಶರೀರನೂ ನೀನ ಹಿಡ್ಕೊಂಡು ಇದು ನಾನು ನಂದು ಅಂತ, ಇದು ನೀನ ತಿಳ್ಕೊ ಅಂತ ನಿನ್ನ ಮನೆ ಮುಟ್ಟ ಬಂದು ಯಾರು ಹೇಳಿಲ್ಲ. ನೀನ ಇದನ್ನು ನಾನು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೆ. ಯಾವುದು ನೀನು ಯಾವುದು ನೀನಲ್ಲ, ನೀನ ವಿಚಾರ ಮಾಡಿ ಅದ್ರ ಸಂಬಂಧ ತಪ್ಪಿಸ್ಕೊಂಡು ಇರಕ್ಕೆ ಕಲಿ. ಸ್ವತಃ ನೀವು ವಿಚಾರ ಮಾಡ್ಬೇಕು ಇದಕ್ಕೆ. ಏನ್ ಸ್ವಂತ ಪ್ರಜ್ಞೆ ಬೇಕು ನೋಡ್ರಿ. ಸ್ವಂತ ಪ್ರಜ್ಞೆ ಇಲ್ಲೇ ಸಮಸ್ಯೆ ಬಗೆಹರಿದೂ ಇಲ್ಲ. ಏನ್ ಶರೀರ ಮುಂತಾದ ಉಪಾಧಿಗಳ ಜಡ ಮಾಯಾ ಮೋಹದಿಂದ ನೊಂದು ಎಷ್ಟು ಸಂಕಟ ಹೊಂದಿಪ್ಪ ಇವನು ಉಪಾಧಿಗಳನ್ನು ಹಿಡ್ಕೊಂಡು ಗಟ್ಟಿಯಾಗಿ ಹಿಡ್ಕೊಂಡು ಕುಂತೀವಿ ನಾನು ನನ್ನದು ಅಂತ. ಈ ಉಪಾಧಿ ಈ ಶರೀರ ಇರಲಿಲ್ಲ ಅಂದ್ರೆ ಹೆಂಗಿರ್ತಿದ್ದಿ? ಇದ್ರ ಸಂಬಂಧ ಇಟ್ಕೊಂಡು ಎಷ್ಟು ಕಷ್ಟಪಡ್ತಿ. ನಿದ್ದೆ ಎದ್ದಿದಾಗ ಎಲ್ಲ ಸಂಬಂಧ ತಪ್ಪೈತಿ, ಅಲ್ಲಿ ಎಷ್ಟು ಆರಾಮದಿ. ಎಚ್ಚರ ಆದ ಕೂಡಲೇ ಇದನ್ನ ಹಿಡ್ಕೊಂಡು ಕುಂಡಿರ್ತಿ, ಎಷ್ಟು ಸಂಕಟ ಪಡ್ತಿ ನೋಡು. ಚಿಂತಿ, ವ್ಯಸನ, ದುಃಖ, ಹಾನಿ, ಹಳಿವು, ಅಡಿಗಡಿಗೆ ಚಲೋ ಆಕೈತಿ ಹಿಡ್ಕೊಂಡು ಕುಂತಾನೆ. ಯಾಕಿಲ್ಲದಷ್ಟು ದುಃಖ ಹೊಂತೀನಿ. ಹವಣಿಸಬಾರದ ಹಲವು ದುಃಖಗಳನ್ನು ಅನುಭವಿಸುವ ನಿನಗೆನ್ನು ಸವಿಯದ ಆನಂದಬಹುದು ಶಂಭುಲಿಂಗದ ಭಜನೆ ಭಕ್ತಿಯೊಳೆಂಬುದು ಅರಿಯದೆ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ? ನಿಜವನ್ನು ತಿಳ್ಕೊಂಡು ಉಳ್ಕೋರು. ಸುಳ್ಳು ಇದನ್ನು ನಂಬಿಕ ಕಷ್ಟಪಡ್ತೀಯಲ್ಲೋ. ಯಾರು ಅದ್ರ ಕಡೆ ಗಮನನ ಇಲ್ಲ. ಮತ್ತು ಏನು ಹೇಳಿರು ಹೇಗ್ರಿ ಅದ್ರ ಕಡೆ ಬೇಕಲ್ಲ, ಅದು ಉಳಿಬೇಕಲ್ಲ. ಮಹಾತ್ಮ ಹೇಳಿದಂಥ ವಿಚಾರಗಳನ್ನು ಮನಸ್ಸುಗೊಟ್ಟು ಕೇಳಿ ಅದನ್ನು ಒಳಗೆ ಗಟ್ಟಿ ಮಾಡ್ಕೊಳ್ಳೋ ಅಭ್ಯಾಸ ಬೇಕಲ್ಲ. ಅದು ಉಳಿದು ಭಾಳ ಕಠಿಣ. ಏನು ಮಹಾತ್ಮರ ಬೋಧ ಹೇಳುವಂಥ ವಿಚಾರಗಳು ಅಂತ ಒಂದು ಅಂತಃಕರಣ ಯೋಗ್ಯ ಇದ್ರೆ, ಭೂಮಿಕಾ ತಯಾರಿದ್ರೆ ಅದು ಫಲಿಸ್ತೈತಿ. ಕರ್ಕಿ ದಡ್ಡ ಇದ್ದು ಹೊಲ್ದಾಗ ಏನು ಬಿತ್ತಿರು ಅದು ಉಪಯೋಗ ಇಲ್ಲ ಅಂದಾರಲ್ಲ. ಅದಕ್ಕೆ ಹಸನು ಇರಬೇಕು. ಹಸನು ಆದ ಹೊಲ ಬಿತ್ತಿದಾಗ ಹರಿಕಾರ್ ಹಸನು ಮಾಡಿ ಬಿತ್ತಿದಾಗ ಫಸಲು ಚಲೋ ಬರ್ತೈತಿ. ಹೇಗ್ರಿ ಒಳ್ಳೆ ಅದನ್ನು ಹಂಗೆ ಅಂಥದ್ರಾಗ ಹೊಡೆದು ಬಿಡೋದು ನಾನು ಬಿತ್ತೇನಂತ ಅಂದ್ರೆ ಮತ್ತೊಮ್ಮೆ ಹರಗದಲ್ಲಿ ಬಿತ್ತೊಮ್ಮೆ ನೋಡದಲ್ಲೇ ಹೊತ್ತೇರಿ ಹೊಲಕ್ಕೆ ಹೋದರವ ನೆತ್ತರ ಸುಡೋ ಸರ್ವಜ್ಞ ಅಂತ. ಒಂದು ಸರ್ವಜ್ಞ ಅಂದ್ರೆ ಹೇಳ್ತಾವ, ನೋಡೋಂಗಿಲ್ಲ ಹೊಲ ಹಸನ್ ಮಾಡೋಂಗಿಲ್ಲ, ಹಂಗೆ ನಾನು ಬಿತ್ತು ಬನ್ನಿ ಹೊಳ್ಳಿ ನೋಡೋಂಗಿಲ್ಲ. ಹೌದಿಲ್ಲ? ಹೊತ್ತು ಏರೇರಿ ಯಾವ ಟೈಮ್ನಾಗ ಹೋಗ್ಬೇಕು ಅದು ಮಾಡಿದಾಗ ಅದು ಯಾಕೈತಿ. ಹೌದಿಲ್ಲ? ಎಲ್ಲಿ ಐತಿ ನಮಗೆ? ಹಂಗೆ ನಾವು ಟೈಮ್ ಸರಿಯಾಗಿ ಅಭ್ಯಾಸ ಮಾಡಬೇಕು. ಮಾಡಿದಾಗ ಆಕೈತಿ ಏನಾದರೂ. ಏನು ಉಪಾಧಿಗಳ ಸಂಬಂಧದಿಂದ ನಾವು ಬಳಲ್ತೇವೆ. ನಿದ್ದೆತ್ತಾಗ ಯಾವ ಉಪಾಧಿಗಳು ಇಲ್ಲ, ಅಲ್ಲಿ ಒಬ್ಬರ ಕೈಯಾಗ ಒಬ್ಬರು ಸಿಕ್ಕು ಒದ್ದಾಡ್ತೀರನ? ಯಾರಿಗಾರ ಹೋಗಿ ಸಂಬಂಧ ಅಲ್ಲಿ ಯಾಕ್ರಿ? ಯಾರಾದ್ರೂ ಗುಲಾಮ್ ಆಗಿರ್ತಾನೆ? ಯಾವುದೇ ವಸ್ತು ನಮಗೆ ಬೇಕಂದ್ರೆ ಅದ್ರ ಗುಲಾಮ ಆಗ್ಬೇಕು ನಾವು. ಅದ್ರ ಬುಡಕ್ಕೆ ಹೋಗಿ ಡೋಕ್ಬೇಕು. ಹೌದಿಲ್ಲ? ಯಾವುದೇ ವಸ್ತು ಬೇಕಂದ್ರೆ ಅದ್ರ ಹೋಗಿ ಗಂಡ ಬೇಕಂದ್ರೆ ಗಂಡನ ಅಂತೇಳಿ ಹೋಗಿ ಡೋಗ್ಬೇಕು. ಹೆಂಡತಿ ಬೇಕಂದ್ರೆ ಹೆಂಡತಿಗೆ ಹೋಗಿ ಡೋಗ್ಬೇಕು. ನೀವು ಮಕ್ಕಳು ಬೇಕಂದ್ರೆ ಮಕ್ಕಳಿಗೆ ಹೋಗಿ ಡೋಗ್ಬೇಕು. ಹೌದಿಲ್ಲ? ಇದು ಅದು ಹೋಗಿ ಡೋಗ್ತೀವಿ. ಹೋಗಿ ಯಪ್ಪ ಹೆಂಗು ಅದು ಎರಡು ಸಣ್ಣ ಹಾಕಿ ಅದು ಬೇಕಾಗೈತಿ ನೋಡಿ ನಿನಗೆ. ನಿದ್ದೆ ಎತ್ತಾಗ ಯಾರ್ಯಾರಿಗೆ ಡೊಗ್ಗುದು ಬೇಕಾಗೈತಿ? ಹೆಂಗಿದ್ದೆ ಅಲ್ಲಿ? ಸಂಬಂಧ ಇಲ್ಲ. ಯಾವ ಉಪಾಧಿಗಳ ಸಂಬಂಧ ಇಲ್ಲ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಕ್ಕೆ ಬೇಕಾಗಿಲ್ಲ. ಇನ್ನು ಶಾಶ್ವತ ಸುಖ ಹೊಂದಕ್ಕೆ ಇವೆಲ್ಲ ಅದಕ್ಕೆ ಬೇಕಾಗ್ಯಾವ. ನೆನಪು ಅವಶ್ಯಕತೆ ಯಾವ ನಿಯಮದ್ದು ಅಲ್ಲ. ಅವು ನೆನಪು ಮಾಡಬೇಡ. ಅವನ್ನೆಲ್ಲ ಅವು ಶಾಶ್ವತವಾದದ್ದು ಅಲ್ಲ. ತೋರಿಡಾಗ್ತಾವ. ಇದ್ರಿಗೆ ಇದ್ದಾಗ ಹೌದು ನಾಟಕ ಪಾಠ ಹೆಂಗೆ ಮಾಡ್ತಾನೆ ನಾಟಕ ಮಾಡವ ಯಾಕ್ರಿ ಹಚ್ಕೋದಿಲ್ಲ ಅವ ನಟನ ಮಾಡ್ತಾನೆ. ಹಂಗೆ ಮಾಡಿದನು ನೀನು ಆಟ. ಹೌದಿಲ್ಲ? ಇದನ್ನ ಎಷ್ಟು ಹಚ್ಕೊಂಡು ಅಲ್ಲ ಕರೆ ಎಣ್ಣವ್ರಂಗೆ ಹೆಂಗೆ ಆಟ ಆಡ್ತಿರ್ತಾನೆ. ಆಟ ಆಡವ ಪಾಠ ಮಾಡವ ಎಷ್ಟು ದುಃಖ ಎಳು ದುಃಖ ಮಾಡ್ತಾನೆ. ನಾಟಕ ಹೆಂಗೆ ಮಾಡ್ತಾನವ ನಾನಂತ ತಿಳ್ಕೊಂಡು ಮಾಡೋದಿಲ್ಲ. ಅವ ಬೇರೆ ಇದನ್ನಂತ ತಿಳ್ಕೊಂಡು ಆಟ ಆಡ್ತಿರ್ತಾನವ. ಹೌದಿಲ್ಲ? ಹಂಗೆ ನೀನು ಇದನ್ನು ಆಟ ಆಡ ಸಂಸಾರದ ಆಟ. ಇದನ್ನು ಆಟ ಆಡ್ಬೇಕಾದ್ರೆ
ಅದು ರೂಢಿ ಬೇಕು, ಜನ್ಮ ಅಂತ ರೂಢಿ ಬೇಕಾಕೈತಿ. ಅದು ಚಿಕ್ಕೋನ ವಿದ್ಯಾರ್ಥಿ ಇದ್ದ ನಾನು ಇದ ಖರೆ ಅಂತ ತಿಳ್ಕೊಂಡು ಸುಳ್ಳು ತಿಳ್ಕೊಂಡು ಆಟ ಆಡ. ಸುಳ್ಳಿರ್ಬೋದು ಈ ಆಟವು, ಆಣಿ ಮೋಹಕ್ಕೆ ಬೀಳದಂತೆ ಕಡೆಗಿರ್ದು ಈ ಆಟವ ಮಾಡುವೆ ಅಂತ. ಮೋಹಕ್ಕೆ ಬೀಳ್ದಂಗೆ ಆಟ ಆಡ್ಬೇಕಲ್ಲ. ಆಟ ಆಡೋ ಹಂಗೆ ಮಾಡ್ತಿರ್ತಾನಿಲ್ಲ. ಎಲ್ಲಾರನ್ನೂ ಅಳಿಸ್ತಾನು. ಎಲ್ಲ ಏನಪ್ಪ ಏನಕ್ಕ ನೀರು ಬಂದು ನಟನ ಮಾಡ್ತಿರ್ತಾನೆ. ಆದ್ರೆ ಅವ ಅದನ್ನು ಹಚ್ಬೋದು. ಹಂಗೆ ನಾವು ಆಟ ಆಡ್ಬೇಕಾಗಿತ್ತು. ಕರೆ ಅನ್ನೋರಂಗೆ ತೋರಿಸಿ ಇದು ನನಗೆ ಸಂಬಂಧಿಸಿದ್ದಲ್ಲ ಅಂತ ಅಲಿಪ್ತಾಗಿರ ಕಲಿಬೇಕಾಗಿತ್ತು. ಏನು ಇದು ಅಭ್ಯಾಸದಿಂದ ಬರ್ತೈತಿ, ಹೌದಿಲ್ಲ? ಅಂಥವ್ರ ಸಹವಾಸ ನೀ ಮಾಡು, ನಿನಗೂ ಅದು ಬರ್ತೈತಿ. ಏನು ಹೆಂಗೆ ಆಟ ಆಡಿದ್ರು ಅವರು ಪ್ರಪಂಚದ ಆಟ. ಈಸಬೇಕು ಇದ್ದು ಜಯಿಸಬೇಕು ಲೇಷ ಆಶೆ ಇಲ್ಲದಂಗೆ. ಎಲ್ಲದರಾಗೂ ಅದಾನ, ಇದ್ರಾಗ ಇಲ್ಲ ಅನ್ನೋಂಗಿಲ್ಲ. ಎಲ್ಲದರಾಗೂ ಅದಾನ, ಆದರೂ ಅದರ ಆಶೆ ಹತ್ಕೊಳ್ದಂಗೆ ಇರಬೇಕು ಅಂತ. ಏನು ಶರೀರ ಪ್ರತಿಕೂಲ ಆಗಕೈತಿ ಅಂದ್ರೆ ಅದ್ರ ಮೇಲಿನ ಮೋಹ ಹೋಗಿ ಬಿಡ್ತೈತಿ. ಏನು ಅನುಕೂಲ ಆದಾಗಳೆ ಮೋಹ ಮಾಡ್ತೀವಿ. ಅದು ರೋಗಾದಿಗಳು ಇವು ಕಾಡಕತ್ತು ಅಂದ್ರೆ ಒಂದಿಲ್ಲ ಒಂದು ಥರದ್ದು ಏನಪ್ಪ ಇದು ನಮಗೆ ಭಾಳ ತ್ರಾಸ ಆಗಕೈತಿಪ್ಪ, ಇದು ಹೆಂಗಾರ ಕಡೆಗೆ ಉರ್ಲರ್ ಹಾಕೋಬೇಕಪ್ಪ ಇದಕ್ಕೆ ಅನಿಸ್ತೈತಿ. ಹೌದಿಲ್ರಿ? ಬೇಡಪ್ಪ, ಎಷ್ಟು ಪ್ರೀತಿ ಅಂತ ತಿಳ್ಕೊಂಡಿದ್ದಿ ನಾಳೆ ಅಷ್ಟು ಅಪ್ರಿಯ ಆಕೈತಿ ನಿನಗೆ. ಎಷ್ಟು ಮೋಹ ಮಾಡಿದ್ದಿ ಶರೀರ ಮ್ಯಾಗ ನಾಳೆ ಅಷ್ಟು ಅಪ್ರಿಯ ಆಕೈತಿ ಶರೀರ. ಹೆಂಗಾರ ಓದೋಗಿಪ್ಪ ಇದನ್ನು ಬೇಡ ನಮಗೆ, ಅಷ್ಟು ಕೆಡಕಾಕೈತಿ. ಏನು ಮಹಾತ್ಮರಲ್ಲಿ ಗುರುಗಳಲ್ಲಿ ಹೋದಾಗ ನಿನಗೆ ದೇಹ ಇಲ್ಲಪ್ಪ, ನೀನು ದೇಹ ರಹಿತಿದ್ದಿ ಅಂತ ಹೇಳಿದ್ದನ್ನು ಅವಾಗ ಲಕ್ಷ್ಯಕ್ಕೆ ತಗೊಂಡಾಗ ಅವಾಗ ಮಗು ಹೊಳಿತೈತಿ. ಹೌದಲ್ಲ, ಇದು ನೀನಲ್ಲಪ್ಪ, ಇದ ಬೇರೆ ನೀನ ಬೇರೆ ಇದೆ ಅಂತ. ತಾನಲ್ಲವಿಯೊಡಲೆಂಬ ಸುವಿವೇಕವನ್ನು ಮಾಡಿ ಮನುಜ, ಇದು ನೀನು ಅಲ್ಲೋ, ನಡಬರ್ಕ್ ಬಂದದ್ದು ನಾನು ನಂದು ಅಂತ ತಿಳ್ಕೊಂಡಿದ್ದನು. ಇದನ್ನು ನಾನು ನಂದು ಅಂತ ತಿಳ್ಕೊಂತ ನಿನಗೆ ಯಾರು ಹೇಳಿದ್ರು? ನೀನೇ ತಿಳ್ಕೊಂಡಿದ್ದು. ತಿಳ್ಕೊಂಡು ನೋಡಿ ಕಮ್ಮನ್ನು ನೋಡ್ಯಾರ ತಿಳ್ಕೊಬೇಕಿಲ್ಲ. ವಿಕಾರ ಆಗೋದು, ಸೋರುವುದು, ನಾರುವುದು ನಾನಂತ ಯಾಕೆ ತಿಳ್ಕೊಂಡು? ಏನೈತಿ ನೋಡ್ಕೋ ಇದ್ರಾಗ. ಯಾಕ್ರಿ ಒಂದೇ ದಿನ ತುಳಿದು ಬಿಡ್ತಿ ಅಂದ್ರೆ ಎಲ್ಲ ತೂತಿನಿಂದ ಸೋರ್ತೈತಿ. ಸೋರುವುದೊಂಬತ್ತು ಬಾಗಿಲದಿಂದಿರೆ ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವೆ ಯಾಕೋ ನೀ ಕುಗ್ಗುವೆ ಯಾಕೋ. ಎಷ್ಟಂತ ತೊಳೆಯಪ್ಪ ಇದನ್ನು ನೀನು. ಯಾಕ್ರಿ ಹೊರಗೆ ಹಾಕೋದು ಒಳಗೆ ಹಾಕೋದು, ಒಳಗೆ ಹಾಕೋದು ಹೊರಗೆ ಹಾಕೋದು, ಇದನ್ನ ಮಾಡ್ಕೊತ ಬಂದೆಲ್ಲೋ ಶರೀರ ಇರು ಮಟ್ಟ ಇದ್ರ ಆರ್ಬಾರ ಹಿಡದಿ. ಬೇಸರಾಗ ಬಂದ ನಿನಗೆ. ದಿನಾ ತುಳಿತೀನಿ. ಎದಕ್ಕೆ ಮಾಡ್ಬೇಕಾಗೈತಿ? ಇದು ಹೊಲಸು ಅನ್ನೋದು ನೆನಪಿಗೆ ಬರಲಿ ಅಂತ ಇದನ್ನ ಸ್ನಾನ. ನಾ ಅಂದ್ರೆ ಹೊಲಸನ್ನ ನಾಶ ಮಾಡಿ, ನಾ ಅಂದ್ರೆ ಇಲ್ದಂಗೆ ಮಾಡ್ಕೋದು. ಹೌದಿಲ್ಲ? ದಿನ ಸ್ನಾನ ಮಾಡು ಅಂದ್ರೆ ಇದ್ರ ನೆನಪಾಗಲಿ ನಿನಗೆ ಹೊಲಸು ಐತಿದು ಅಂತ. ಏನಿದು ಹೊಲಸಿ ಅಂದ್ರೆ ಸಿಟ್ಟು ಬರ್ತೈತಿ ನಿನಗೆ. ಹೌದಿಲ್ಲ? ಹೊಲಸು ನಾನು ಅಂತ ತಿಳ್ಕೊಂಡಿಲ್ಲ. ಹೊಲಸಿನ ಭಾವ, ಶರೀರ ಭಾವ ಅಂದ್ರೆ ಹೊಲಸಿನ ಭಾವ ಮಲಿನ ಆತು ನಿನಗೆ. ನಿನ್ನ ಭಾವ ಐತಿ ಪರಿಶುದ್ಧ ಚೈತನ್ಯ ಸ್ವರೂಪನ ನೀನದಿ. ಈ ಹೊಲಸು ನಾನು ಅಂತ ತಿಳ್ಕೊಂಡಿಲ್ಲ ಅಂದಲ್ಲಿ ನಿನಗೆ ಸಮಾಧಾನ ಇಲ್ಲ. ಬಿಡದನ ಆ ಭಾವನೆಯನ್ನು ಕೈ ಬಿಡು. ದೇಹ ಭಾವ ನಳಿ, ಈ ಹೊಲಸಿನ ಭಾವ ಬಿಡದನ ನಿನ್ನ ಭಾವದಾಗ ನೀರಕ್ಕಲಿ. ಆತ್ಮಭಾವದಲ್ಲಿ ನೆಲೆಯ ನಿಲ್ಲಿಸು ಮನಸ್ಸನ್ನು. ಏನು ಬರೀ ಎಚ್ಚರ ಆದ್ಕೂಲೆ ದೇಹ ಭಾವ ಅಂದ್ಕೂಲೆ ಇವೆಲ್ಲ ಚಾಲು ಅದು ಸಂಕಟ ಚಾಲು ನೋಡಿ. ಹಸಿವ ತಸಗಳ ಭಾವ, ಮೈಥುನ ಭಾವ, ಶರೀರ ಭಾವ ಬಂದ ಕೂಡಲೇ ಇವೆಲ್ಲ ಅಣಗ್ಲ. ಹೆಚ್ಚಾಗಿ ನಿನ್ನ ಭಾವದಾಗ ಇದ್ದೀನಿ. ಹೆಂಗಿದ್ದಿಲ್ಲೇ? ಹೊಟ್ಟಿ ಚಿಂತಿಲ್ಲ, ತಿಂಡಿ ಚಿಂತಿಲ್ಲ, ಹೆಂಗಿದ್ದಿ? ಹೌದಿಲ್ಲ? ಎಚ್ಚರ ಆದ ಕೂಡಲೇ ಚಾಲು ಆಯ್ತು ನೋಡಿ, ಇದು ದೇಹ ಭಾವ ಹಿಡ್ಕೊಂಡು ಹತ್ತಿ ಹಣಗ್ಲ ಅಂತ.
ಚಾಲು ಆಯ್ತಪ್ಪ ಹಣಗ್ಲೇದ ತಣ್ಣಗೆ ಇದ್ನಪ್ಪ ಎಚ್ಚರ ಆಗದಂಗೆ ಇದ್ರಿ ಬಾಸ್ ಚಲೋ ಇತ್ತಪ್ಪ ಯಾಕಾರ ಎಚ್ಚರ ಆತಪ್ಪ ಈ ಭಾವ ಯಾಕೆ ಬಂತಿದು ಮತ್ತೆ ಯಾಕೆ ಬಂತಿದು ಅಂತ ಏನ್ ನನ್ನಲ್ಲಿ ಇದು ಇಲ್ಲಲ್ಲ ಅಂತ ಮತ್ತೆ ಆ ಭಾವದಾಗಿರ್ತಿದ್ರು ಒಂದು ಶಿವಾನಂದ ಏನ್ ಎಂದೆಂದು ಇದು ಬರದಂಗೆ ನಾವು ಮಾಡ್ಕೋಬೇಕು ಪುನಃ ಇದು ಬರಬಾರ್ದು ನಮಗೆ ದೇಹ ಭಾವ ಏನ್ ನಾವು ಇದನ್ನು ಗಟ್ಟಿಗೊಳಿಸು ಪ್ರಯತ್ನ ನಡೆಸೇವಿ ಮತ್ತೊಟ್ಟು ದೇಹ ಭಾವ ಗಟ್ಟಿಗೊಳಿಸು ಇದರ ಸಂಬಂಧ ತಪ್ಪಿಸ್ಕೊಂಡು ಬಿಡ್ಬೇಕಂತ ನಾವು ಪ್ರಯತ್ನ ನಡೆಸೇವೆ ನಿಜವಾದ ಸಾಧಕ ಇದ್ದಾವ ಏನ್ ಮುಂಜಾನಿಂದ ಸಂಜೆ ತನಕ ಸುತ್ತಿಗೆ ಪೆಟ್ಟು ಬಿದ್ದಂಗೆ ಇದೇ ವಿಚಾರ ನಡಿಬೇಕು ನೋಡ್ರಿ ತಡೀಲಾರ್ದಟ್ಟು ಸಂಕಟ ಆದ್ರೆ ಅವಾಗ ಈ ಕಡೆ ಹೊಳ್ತಾನ ಬರ್ತಿ ಬಾ ನಮ್ಮ ಓಣಿಗೆ ಸಿಗ್ತಿ ಬಾ ನಮ್ಮ ಸಂದ್ರಿಗೆ ಅಂತಿದ್ರೆ ತಿರುಗಿ ಸಾಕಾಗಿ ಎಲ್ಲ ಪ್ರತಿಕೂಲ ಆದಾಗ ಇಲ್ಲಿಗೆ ಬರ್ತೀನಿ ಎಂದಿಲ್ಲ ಒಂದು ದಿನ ಬರಬೇಕನಿ ಇಲ್ಲಿ ಹೌದಿಲ್ಲ ಸಾಕಾಯ್ತಪ್ಪ ಮರ ಅದ್ರಾಗೈತೆ ಅಂತ ಬಾದ್ನಿ ಏನು ಅದು ಕೆಲಸ ಆಗಲಿಲ್ಲ ಬಿಡ್ರಿ ಏನು ಮಾಡಿದ್ರು ಸುಖ ಆಗಿಲ್ಲ ಈ ಜಗತ್ತಿನೊಳಗೆ ಇನ್ನು ಅದನ್ನಟ್ಟು ಮಾಡ್ಬೇಕು ಇದನ್ನಟ್ಟು ಮಾಡ್ಬೇಕಂತ ಹಂಗೆ ಓಡ್ಯಾಡ್ತೆ ತಿರ್ಗಿ ಹಂಗಾರೆ ಮಾಡ್ತೇನೆ ಅಂದ್ರೆ ಹೊಡಿ ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು ತಾನಾಗೆ ಸಾಕಾಗಿ ಬಂದು ಹೇಳಿ ತೀತೈತಿ ನಮ್ಗೆ ಏನು ಇಂದಷ್ಟು ಮಾಡ್ತೇನೆ ಅಂದ್ರೆ ನೋಡಂಗೆ ಯಾರು ಬೇಡ ಅಂತಾರೋ ಮಾಡ್ರಿ ಅಂಥವ್ರಿಗೇನು ಹೇಳಕ್ಕೆ ಹೋಗ್ಬಾರ್ದು ಯಾರು ಬೇಡ ಅಂತಾರೆ ಮಾಡಪ್ಪ ಏನು ಮಾಡ್ತೇನೆ ಅಂತೀ ಮಾಡಪ್ಪ ಸುಖ ಹೊಂತೇನೆ ಅಂದ್ರೆ ಅಂಥವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು ಮೇಲ ಮಾಳಿಗೆ ಕಟ್ಟಿಸಬೇಕಂತ ಆನೆ ಅಂಬಾರಿ ಏರಬೇಕಂತ ಕಡಿಕೆ ಏನಾಕತಿ ನೋಡು ಹೆಂಗೆ ಪರಿಸ್ಥಿತಿ ಏನಾಗೈತಿ ಅದನ್ನು ಮಾಡಿದವ್ರು ಏನಾಗ್ಯಾರ ನೋಡ್ಕೊ ಏನು ಶರೀರ ಹಿಡ್ಕೊಂಡು ಕುಂತದ್ದ ನಿನಗೆ ಬಂಧನ ಹಿಡ್ಕೊಳ್ಳೋದು ಬಿತ್ತೆ ಅಂದ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನೀನು ಯಾರು ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ತಿಳ್ಕೊ ನೀನ ಸತ್ ಸ್ವರೂಪ ಇದ್ದೀ ಅಂತ ಅನುಭವ ಬರುವಂಗೆ ಎಷ್ಟು ಕಿವ್ಯಾಗ ಅದು ಹೇಳಿದ್ದನ್ನು ಕಿವ್ಯಾಗ ಹಾಕೋದಿಲ್ಲ ನಾವು ಮತ್ತು ಬೇರೆ ಸುದ್ದಿ ತೆಗಿ ನೀನು ಊರು ಸುದ್ದಿ ಮನೆ ಸುದ್ದಿ ಎಷ್ಟು ಕಿವ್ಯಾಗ ಹಾಕೋತಾನ ಅದನ್ನು ಅದಕ್ಕೆ ಜಗ ಇಲ್ಲದಕ್ಕೂ ಸರಿಸಿ ಅದನ್ನು ಹಾಕೋತಾನೆ ಯಾಕ್ರಿ ಇದಕ್ಕೆ ಜಗನ ಇಲ್ಲಿ ಬಿಡು ಅಂತ ಅನ್ನೋದಿಲ್ಲ ಶರೀರಕ್ಕೆ ಒಂದು 30 ಗಂಟೆ ಬಿತ್ತಂದ್ರೆ ಯಾರು ಬಿಡಿಸ್ತಾರೆ ಅದನ್ನು ಸಂಕಟ ಸಂಕಟ ಹೋಗ್ಬೇಕಾತಂದ್ರೆ ನಾನು ಯಾರು ಅನ್ನೋದನ್ನು ವಿಚಾರ ಮಾಡು ಜನಕ ಮಹಾರಾಜನ ಗತೆ ಉತ್ತಮಾಧಿಕಾರಿ ಇದ್ರೆ ಹೇಳೋ ಕಾಲಕ್ಕನ ಜ್ಞಾನ ಆಗ್ಬೋದು ನಮ್ಗೆ ಭೂಮಿಕಾ ತಯಾರಿತ್ತು ಅವಾಗ ಅಷ್ಟಾವಕ್ರ ಮುನಿಗಳು ಒಂದೇ ಮಾತು ಹೇಳಿದ ಕೂಡಲೇ ಅವಾಗ ಅದನ್ನು ಲಾಗು ಮಾಡ್ಕೊಂಡವು ಮುಕ್ತಿ ಹೊಂದ್ಬೇಕಂತ ರಾಜ ನಿನಗೆ ಇಚ್ಛಾ ಇದ್ರೆ ಇವೆಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯೇಂದ್ರ ಸಂಪರ್ಕ ಭೋಗ ಇದೆಲ್ಲ ವಿಷ ಅಂತ ತಿಳ್ಕೊ ಅಂತ ವಿಷಯಾಂತ ಜಯ ವಿಷವತ್ಯದಿ ಮುಕ್ತಿ ಮಿಚ್ಛಸಿ ಚೇತ್ ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ ಇವೆಲ್ಲ ವಿಷ ಅದಾವ ಅಂತ ತಿಳ್ಕೊ ಅಂತ ಒಂದ ಮಾತು ಹೇಳಿದ ಅವ್ನು ಲಾಗು ಮಾಡ್ಕೊಂಡ ತಕ್ಷಣ ಅವಾಗ ಭಾಳ ತಿಳಿಲಿಲ್ಲ ಈಚೆ ಕಡೆ ಕುದುರೆ ಕಾಲ ಅಂದ್ರೆ ಕಿಪ್ಪ ಈ ಕಡೆ ಕಾಲು ಹೋಗೋದು ಈ ಕಡೆ ಕುದುರೆ ಹತ್ತೆ ಅಷ್ಟು ಟೈಮ್ನಾಗ ಅವಾಗ ಸಮಾಧಿ ಹತ್ತು ಅಂತದ್ದು ಏನು ನಮಗೆ ದಿನ ಅದನ್ನು ಮಾತಾಡ್ತೇವೆ ಎಲ್ಲಿ ಹತ್ತಬೇಕು ನೀನು ಯಾಕೆ ಭೂಮಿಕಾ ತಯಾರಿಲ್ಲ ಅಂತಕ್ಕಣ ಪರಿಶುದ್ಧಿ ಇದ್ರೆ ಹೇಳೋ ಕಾಲಕ್ಕೆ ನಮಗೆ ಸಮಾಧಿ ಹತ್ತಿ ಬಿಡ್ತದೆ ಶ್ರವಣ ಕಾಲಕ್ಕನ ಶ್ರವಣಕ್ಕೆ ಸಮಾಧಿ ಹತ್ತಿ ಬಿಡ್ತೈತಿ ಅಂತ ಭೂಮಿಕಾ ತಯಾರಿದ್ದ ಏನು ನಮಗೆ ಹಂಗಿಲ್ಲ ಒಳಗೆಲ್ಲ ಮಲಿನದವು ವಿಷಯದ ವ್ಯಾಮೋಹ ತುಂಬ್ಕೊಂಡು ಕುಂತೈತೆ ಅದು ಕೂಡ ನಾಶ ಆದಾಗ ಹೃದಯಗತವಾದಂಥ ಭೋಗ ಲಾಲಸ ಏನದವಲ್ಲ ಅವೆಲ್ಲ ಹೋಗ್ಬೇಕು ನೋಡಿ ಸ್ವಚ್ಛ ಆಗ್ಬೇಕು ಅಂದಾಗ ಹೇಳಿದ್ದ ಗ್ರಹಣ ಉಳಿತೈತಿ ನಮ್ಗೆ ಏನು ಅನುಭವ ಬರ್ತೈತಿ ಒಳಗೆ ತುಂಬ್ಕೊಂಡು ಕುಂತದ್ದು ಖಾಲಿ ಮಾಡು ಏನು
ಮನಸ್ಸಿನಾಗ ಏನು ತುಂಬ್ಕೊಂಡು ಕುಂತಿ ಮಾಡಿದಾಗ ಅದು ಹೋಗ್ಬೋದು. ಅಲ್ಲಿ ನಾನು ಅದೇನಂತ ಬೈಬಲ್ನೊಳಗೆ ಕೃಷ್ಣ ಇದನ್ನ ಕಳಿಸ್ತಾ ಇದನ್ನ ಹೇಳ್ಯಾನ, ಎಂಪಿ ದೈ ಶೆಲ್ಫ್ ಅಂಡ್ ದೈ ಶೆಲ್ಫ್ ಹೆಲ್ದಿ ಅಂತ. ತುಂಬಿಕೊಂಡದ್ದು ಮನಸ್ಸಿನಾಗ ಏನೇನೋದೆಲ್ಲ ಅಲ್ಲದನ್ನೆಲ್ಲ ಜಡಭಾವನೆಯನ್ನೆಲ್ಲ ಕೈ ಬಿಡೋದನ್ನೆಲ್ಲ ಅಲ್ಲಿ ಆನಂದನ ಐತಿ. ಇದ್ದದ್ದೇ ಹೊಸದಾಗಿ ಅದನ್ನು ತರಬೇಕಾಗಿಲ್ಲ, ಯಾವಾಗಲೂ ಇದ್ದದ್ದು ಅದು. ನೀ ಅದನ್ನ ಮನಸ್ಸಿನಾಗ ತುಂಬ್ಕೊಂಡು ಕೂತಿ ಅದಕ್ಕೆ ಮರಿಯಾಗೈತಿ. ಅದು ಮರಿಯಾಗಿದ್ದನ್ನು ತೆಗೆದು ಹಾಕೋದು, ಮಧ್ಯಂತರದಲ್ಲಿ ಬಂದದ್ದನ್ನೆಲ್ಲ ತೆಗೆದು ಹಾಕು. ಮೊದಲಿನ ಮೂಲ ವಸ್ತುವಿನ ಅನುಭವ ನಿನಗಾಕೈತಿ. ನೀ ಹೊಸದಾಗಿ ನೀನು ಪಡಿಬೇಕಾಗಿಲ್ಲ, ಸಿದ್ಧವಾಗಿ ಐತಿ. ಅದು ಬೈಲೇನ ರೆಡಿನ ಐತಿ, ಹೊಸದಾಗಿ ಬೈಲ್ ತರಬೇಕಾಗಿಲ್ಲ. ಸಾಮಾನು ಅಷ್ಟು ತೆಗೆದು ಹೋಗೋದು ಬಿಡ. ತುಂಬ್ಕೊಂಡು ಕುಂತಿ ಸಾಮಾನ ಬೈಲ್ ಇಲ್ದಂಗೆ ಆಗೈತಿ. ಹಂಗೆ ಮನಸ್ಸಿನಾಗ ಇದು ಸಮಾಧಾನ ಇಲ್ದಂಗೆ ಆಗೈತಿ. ಇವನ್ನೆಲ್ಲ ತುಂಬ್ಕೊಂಡು ಕುಂತಿ ಮರಿ ಇದನ್ನೆಲ್ಲ ತೆಗೆದೋಗಿ ಇದ್ದ ವಸ್ತು ಯಾವಾಗಲೂ ಇದು ತೆಗೆದಾಗ ಅದರ ನೆನಪು ಮನೆ ಆನಂದದ ನೆನಪಿನಾಗಿರಬೇಕು. ಇವನು ತುಂಬ್ಕೊಂಡು ಕುಂತಿಯಲ್ಲ ಮರಿ ಆಗ್ಯಾವು. ಮೂಲ ವಸ್ತುವಿನ ನಿಜವಾದ ಸುಖವನ್ನು ಹೊಂದಲಿಕ್ಕೆ ವಡ್ಡಿ ಆಗ್ಯಾವು. ಮತ್ತೇನೇನೋ ಕಲ್ಪಿಸ್ಕೊಂಡು ಹೊಸ ಹೊಸ ನಮೂನಿ ಏನೇನೋ ತುಂಬ್ಕೊಂಡು ಕೊಂಡಿರ್ತೀವಿ. ಅದನ್ನು ಬೇಕಾಗಿಲ್ಲ. ಅವನೇನು ಮತ್ತೆ ತುಂಬೋದು ಬಿಡು, ಅದನ್ನೇನು ಖಾಲಿ ಮಾಡು. ಎಷ್ಟೆಷ್ಟು ಮನಸ್ಸಿನಾಗ ಹಿಡಿದದ್ದು ಕೈ ಬಿಡ್ತೀವಿ ಅಷ್ಟಷ್ಟು ಮನಸ್ಸಿಗೆ ಹಳವಾರು ಇರ್ತದೆ, ಸಮಾಧಾನ ಶಾಂತಿ ಇರ್ತದೆ. ಪೂರ್ಣ ಬಿಟ್ಟರೆ ಪೂರ್ಣ ಆರಾಮ ಇರ್ತದೆ. ಅದಕ್ಕೆ ತ್ಯಾಗ ಅಂತ. ಬಿಡೋದು ಮನಸ್ಸಿನಾಗ ಏನೇನು ತಿಳ್ಕೊಂಡು ಎಲ್ಲ ತಪ್ಪು ತಿಳುವಳಿಕೆ ಅವನ್ನೆಲ್ಲ ತೆಗೆದು ಹಾಕೋದು. ತ್ಯಾಗದಿಂದ ದೊರೀತದೆ. ಮತ್ತೇನೇನಾದ್ರು ತುಂಬಿಕೊಂಡೆ ಅಂದ್ರೆ ಅದನ್ನು ಕಲ್ತೇನೆ ಇದನ್ನು ಕಲ್ತೇನೆ ತಲೆಯ ತುಂಬಿಕೊಂಡೆ ಅಂದ್ರೆ ನಿನಗೆ ದಾಣ ಹೋಗ್ಬಾರ್ದು. ಅದ್ರ ಅಭಿಮಾನನೂ ಹೋಗ್ಬೇಕು. ಅದನ್ನು ಕೈ ಬಿಟ್ಟಾಗ ದಾಣ ಹೋಗ್ಬರ್ತದೆ. ಬಿಟ್ಟೇನಿ ಅನ್ನೋ ಭಾವ ಸಹಿತ ಬಿಟ್ಟಿರು ಅಂತ ಅದಕ್ಕೆ ಹೇಳರಿ. ಚುಡಾಲ ರಾಣಿ ಅವನು ಚಿಕ್ಕಿಧ್ವಜರಾಜನಿಗೆ ಇದ ಮಾತ ಹೇಳಿದ್ದು, ಬಿಡೋದನ್ನು. ಬಿಟ್ಟೇನಿ ಅನ್ನೋದನ್ನು ಬಿಡೋ ರಾಜ ಅಂತ. ಬಿಟ್ಟೇನಿ ಅನ್ನೋದನ್ನ ಎಲ್ಲ ಹಿಡ್ಕೊಂಡು ಕುಂತಿ ತಪಸ್ಸಿಗಿಲ್ಲಿ. ನನ್ನ ದೊಡ್ಡ ರಾಜ್ಯವನ್ನು ಬಿಟ್ಟು ಬಂದೇನಿ, ಸುಂದರವಾದಂಥ ಹೆಂಡತಿಯನ್ನು ಬಿಟ್ಟು ಬಂದೇನಿ, ಏನೇನು ಬಿಟ್ಟು ಬಂದಿದ್ದನ್ನೆಲ್ಲ ಹಿಡ್ಕೊಂಡು ಕುಂತೀನಿ ಇಲ್ಲಿ. ಆ ಅಹಂಕಾರ ಐತಿ. ಬಿಟ್ಟೇನನ್ನೋದನ್ನ ಬಿಡು. ಏನ ತ್ಯಜಸಿ ತತ್ ತ್ಯಜ. ಏನು ಬಿಟ್ಟೇನಿ ಅಂತ ಬಿಟ್ಟೇನಿ ಅನ್ನೋದನ್ನ ಹಿಡ್ಕೊಂಡು ಕುಂತಿಯಲ್ಲ ಅದನ್ನ ಬಿಡೋ ರಾಜ ನೀನು. ಕುಂಭಮುನಿ ವೇಷಧಾರಣ ಮಾಡಿ ಬಂದವಾಗ ಬೋಧ ಮಾಡಿದ್ದು. ಹೆಂಡತಿ ಹಂಗೆ ಬಂದರೆ ಏಕೆ ನಾನು ಹೆಂಡತಿ ಬಿಡ ಅಂತೇಳಿ ಅವಾಗ ಅನಾದರ ಆಕೈತಿ ಅಂತ ತಿಳ್ಕೊಂಡು ಆಕೆ ಇಚ್ಛೆ ಬಂದ ರೂಪ ತಾಳ್ತಿದ್ಲು. ಚಿಕ್ಕಿಧ್ವಜರಾಜನ ಹೆಂಡತಿ ಚೂಡಾಲ ರಾಣಿ. ಎಲ್ಲ ಸಿದ್ಧಿಗಳು ಆಕೆಗೆ ಕರಗತ ಆಗಿತ್ತು. ಆಗಿ ಹೋಗ್ಯಾರ ನಮ್ಮ ಭಾರತ ದೇಶದೊಳಗೆ ಅಂಥವ್ರು. ಕುಂಭಮುನಿ ವೇಷಧಾರಣ ಮಾಡಿ ಅವಾಗ ಬೋಧ ಮಾಡಿದ್ಲು. ಹೆಂಡತಿ ಅನುಕೂಲ ತಾತ್ಸಾರ ಮಾಡಿದ. ಯಾಕ್ರಿ ತಾತ್ಸಾರ ಮಾಡಿದ ಆಕೆಗೆ. ಆಕೇನು ಹೇಳ್ತಾಳೆ ಬಿಡಂತ. ನಾನು ಹೆಂಡತಿ ಆಕೆಗೆ ನೋಡಿದವ, ಆಕೆ ಮುಖ ಚಿಹ್ನೆಯನ್ನು ನೋಡಿ ಎಷ್ಟೊಂದು ಲವಲೋಕಿ ಐತಲ್ಲ, ನಿನ್ನ ಏನು ಕುಡ್ದೀನಿ, ಅಮೃತ ಕುಡ್ದೀನು ಅಂತ ಕೇಳ್ತಿತ್ತು. ಇದಕ್ಕೆ ಚಿಂತೆ ಎತ್ತಿ ಬಿಟ್ಟಿತ್ತು. ನಾನು ಹಂಗೆ ಇದನ್ನು ಹೊಂದಬೇಕು ಆ ಸ್ಥಿತಿ. ಈಕೇನು ಹೇಳ್ತಾಳ, ತಾನು ಸ್ವಂತ ಪ್ರಯತ್ನ ಮಾಡಕ್ಕೆ ಅಡವಿಗೆ ಹೋದ. ಅದನ್ನೆಲ್ಲ ಒದ್ದಾಡೋದಕ್ಕೆ ದೂರ ದಿವ್ಯ ದೃಷ್ಟಿಯಿಂದ ನೋಡ್ತಿದ್ಲು. ಅದನ್ನೆಲ್ಲ ಕಣಿಕರ ಇದನ್ನು ಮಾಡಿ ಆಕೆ ಹೋದರೂ ರಾಜ್ಯ ಕಾರ್ಯಭಾರ ಮಾಡ್ತಿದ್ಲು. ಆಕೆ ಎಲ್ಲ ಸಾಮರ್ಥ್ಯ ಇತ್ತಲ್ಲಿ. ಆಕೆಲ್ಲ ಜ್ಞಾನ ದೃಷ್ಟಿಯಿಂದ ನೋಡಿ ಒದ್ದಾಡ್ತೈತಿ. ಇದನ್ನು ಉದ್ಧಾರ ಮಾಡೋ ಕರುಣಾ ದೃಷ್ಟಿಯಿಂದ ಆ ಶರೀರವನ್ನು ಅಲ್ಲೇ ಇದ ರೂಪದಾಗ ಹೋದ್ರೆ ದಾದ ಮಾಡೋದಿಲ್ಲ ನನ್ನವ ಅಂತ ತಿಳಿದು ಬೇರೆ ವಿಷಾಧಾರಣ ಮಾಡ್ಕೊಂಡು ಇಚ್ಛೆ ಬಂದ ರೂಪ ತಾಳ್ತಿದ್ಲಕ್ಕೆ. ಆ ಶರೀರವನ್ನು ಅಲ್ಲೇ ಹೋಗದ ಅರಮನೆಯಾಗಿ ಬೇರೆ ರೂಪ ತಾಳೆ ಬೋಧ ಮಾಡಿದ್ಲು. ಬಿಡದನ ರಾಜ, ಏನೇನು ತುಂಬಿಕೊಂಡು ಕುಂತಿ ಅಲ್ಲಿ ಬಿಟ್ಟೇನನ್ನೋದು ಏನೇನದ ಅವನ್ನೆಲ್ಲ ತುಂಬಿಕೊಂಡು ಕುಂತಿ ಇಲ್ಲಿ ಅಂತ. ಹಂಗಾರೆ ಇದೊಂದು ಉಳ್ದೈತಿದಂತ ಇದನ್ನ ಶರೀರ ಕೆಡವಕ್ಕೆ ಹೊಂಟ ನಾವು ಕೊಳದಾಗ ಕೆಡವಿ ಬಿಡ್ಬೇಕಿದೆ ನಾನು. ಅದೇನು ಮಾಡೋದು ಜಡವಾದದ್ದು. ಅದು ನಿಂದಂತ ಹಿಡ್ಕೊಂಡು ಕುಂತಿಯಲ್ಲ ಅದನ್ನು ಕೈ ಬಿಡಿ. ಈಗ ಬಿಟ್ಟಂಗೆ ಆಗೈತಿ. ಅದನ್ನ ನಾನು ನನ್ನದು ಅಂತ ಹಿಡ್ಕೊಂಡು ಕುಂತಿಯಲ್ಲ ಅದನ್ನು ಬಿಡೋದು ತ್ಯಾಗ. ನಾನಲ್ಲದನ್ನು ನಾನು ಅಂತ ಹಿಡ್ಕೊಂಡು ಕುಂತಿಯಲ್ಲ, ನೀನು ಅಲ್ಲದ ಶರೀರ ನಾನು ಅಂತ ತಿಳ್ಕೊಂಡು ಅದನ್ನು ಕೈ ಬಿಡಿದ ನಾನು ಅಲ್ಲ ಅಂತ ತಿಳಿದು ಕೈ ಬಿಡು ತಿಳುವಳಿಕೆಯನ್ನು.
ಏನು ಬಿಟ್ಟೇನೆ ಅನ್ನೋ ಭಾವನೆಯನ್ನು ಬಿಟ್ಟಿದ್ದಾಗ, ನೀ ಬಿಟ್ಟೇನನ್ನೋದು ಅಭಿಮಾನ ಉಳಿದ ನಾಳೆ ಪಿಸಾಚಾಗಿ ತಿರುಗ್ತೀನಿ ನಾನು. ಬಿಟ್ಟೇನು ಯಪ್ಪ ಹಿಂಗಾತು ನಂದು ಸೂಕ್ಷ್ಮ ಶರೀರದಾಗ ಹಿಡ್ಕೊಂಡು ಕುಂತಿರ್ತೀವಿ ಅದನ್ನು ಮತ್ತೆ, ಹೌದಿಲ್ಲ? ಹಿಂಗಾತು ನಾನು ಹಿಂಗೆ ತಗೊಂಡು ಯಪ್ಪ ಆಯುಷ ತಗೊಂಡು ಅಂತ ತಿರುಗ್ತಿರ್ತಾವಲ್ಲ, ಅದೇ ನಾನು ಅನ್ನೋ ಭಾವ, ಹೆಣ್ಣು ಗಂಡಿನ ಭಾವ ಇರ್ತೈತೆ. ಅದು ಬಿಡೋದು ಎಂದೂ ನೀನು ಆಗಕ್ಕೆ ಶಕ್ಯನೇ ಇಲ್ಲ. ನೀ ಎಷ್ಟು ಜನ್ಮ ಇದು ನಾನು ತಿಳ್ಕೊಂಡ್ರು ಇದು ನೀನು ಆಗಕ್ಕೆ ಶಕ್ಯ ಇಲ್ಲ. ನೀನೇ ಬೇರೆ ಅದನ್ನು ತಿಳಿಯವು ನೀನು. ಅದು ತಿಳಿಸ್ಕೊಡೋ ವಸ್ತು ನಿನಗೆ ಅನ್ಯವಾಗಿ ಐತೆ. ಅದು ಅನ್ಯವಾಗಿದ್ದದ್ದನ್ನು ಕೈ ಅದೇ ಕಠಿಣ ಆಗೈತೆ ನಮ್ಗೆ. ಇದು ಹಿಡ್ಕೊಂಡು ಕುಂತದ್ದನ್ನು ಬಿಡೋದು ಬಿಟ್ಟಾಗ ದೊರೆತೈತೆ. ಅದು ನಿನಗೆ ಅನುಭವ, ಪೂರ್ಣ ಅನುಭವ, ಜ್ಞಾನೋದಯ ಆಕೈತಿ ನಿನಗೆ. ಅದನ್ನು ಬಿಡುವಂತ. ಬಿಟ್ಟೇನನ್ನೋದು ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ ಅಕ್ಕ ಮಾದೇವಿ ಹೇಳ. ಬಿಟ್ಟೇನಂದರು ಬಿಡದಿ ಮಾಯೆ, ಬಿಟ್ಟೇನನ್ನೋದ ಬಿಡದಿದ್ದರೆ ಬೆಂಬತ್ತಿ ಕಾಡಿತ್ತು ನೋಡ ಅಂತ. ಅದು ನೀನು ಸಮಾಧಾನ ಶಾಂತಿ ಕೆಡಿಸ್ತೈತೆ. ಅದನ್ನು ಬಿಟ್ಟೇನೆನ್ನುವುದು ಯಾವುದು? ಹಿಡದೇನೆನ್ನುವುದು. ಹಿಡಿಯುವ ಮೋಹಕವಿಲ್ಲ, ಬಿಡುವುದು ಬಾಧಕವಿಲ್ಲ, ಪಡೆಯಿಲ್ಲ ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ. ಬಿಟ್ಟದ್ಯಾವುದು ಹಿಡಿದದ್ಯಾವುದು ನೀ ಯಾರು ನೋಡ್ಕೊ. ಆತ್ಮನಲ್ಲಿ ಯಾವ ಹಿಡಿಬೇಕನ್ನೋದಿಲ್ಲ, ಬಿಡಬೇಕನ್ನೋದಿಲ್ಲ. ಎಲ್ಲ ಮನಸ್ಸನ ಹಿಡಿದು ಮನಸ್ಸ, ಬಿಡುದು ಮನಸ್ಸ ಅಂತ. ಹಿಡ್ದೇನನ್ನೋದಿಲ್ಲ, ಬಿಡಬೇಕನ್ನೋದಿಲ್ಲ ಅಂತ. ಎರಡು ಯಾವ್ದಾರ ಬಿಟ್ಟಿದ್ದೀತು, ಯಾವ್ದಾರ ಹಿಡಿದಿದ್ದೀತು ಬಿಡ ಅಂತಿದ್ರು ಅಂತ ಅವರು. ನನ್ನಲ್ಲಿ ಹಿಡಿಯುವುದಿಲ್ಲ, ಬಿಡುದೂ ಇಲ್ಲ ಅಂತ. ಈ ಎರಡೂ ಭಾವ ಅಡಿಗೆದಾಗ ಅನುಭವ ಬರ್ತೈತೆ ನಾವು. ಬಿಟ್ಟೇನನ್ನೋದು ಮನಸ್ಸ, ಹಿಡದೇನನ್ನೋದು ಮನಸ್ಸ. ಹೌದಿಲ್ಲ? ಎರಡು ಕಾಳ ತುಡುಗರ ಅವರು. ಯಾಕ್ರಿ? ಎರಡು ತುಡುಗ ಅವು, ಹೌದಿಲ್ಲ? ಅದಕ್ಕೆ ಹಂಗೆ ಜನಕ ಮಹಾರಾಜನ ಗತೆ ಉತ್ತಮಾಧಿಕಾರಿಗಳಿದ್ರೆ ಹೇಳಿದ ತಕ್ಷಣ ತೀದೈತೆ ನಮಗೆ ಇನ್ನೂ ಎಷ್ಟು ಜನ್ಮ ಹೊಕ್ಕಾವು, ಎಷ್ಟು ಅನುಭವಗಳು ಬಂದು ಎಚ್ಚರಗೊಳಿಸಿದ್ರು. ಎಚ್ಚರಾಗವ್ರು ಎಲ್ಲೋ ಒಬ್ರು. ಯಾಕೆ ಹಿಂಗಂದ್ರೆ ಅಂತಃಕರಣ ಮಾಲಿನ್ಯನ ಕಾರಣ. ಕರಿಕಿದ್ದಡ್ಡಿದ್ದು ಹೊಲದಾಗ ಎಷ್ಟು ಬೀಜ ಬಿತ್ತಿರ ಏನದು ಫಲಿಸೋದಿಲ್ಲ ಅಂತ. ಹಂಗೆ ಅಂತಃಕರಣ ಪರಿಶುದ್ಧಿ ಆಗದ ಬರ್ತನೆ. ಎಷ್ಟು ಜನ್ಮ ಕೇಳಿದ್ರು ನಿನಗಿದು ಅನುಭವ ಬರ್ತದೆ. ಹಂಗಾರೆ ಅಂತಃಕರಣ ಪರಿಶುದ್ಧಿ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಮಾಡ್ಬೇಕು. ಇದು ನಿತ್ಯ ಐತೇವೋ ಅನಿತ್ಯ ಐತೇವೋ. ಅದು ಅನಿತ್ಯವಾದದ ಕಡೆ ಉದಾಸೀನ ಆಗ್ಬೇಕು. ಅದು ದುಃಖ ಕೊಡ್ತಾವ. ವಿಷಯದ ಸಂಪರ್ಕ ಭೋಗ ಇದೆಲ್ಲ ಅನಿತ್ಯವಾದದ್ದು, ದುಃಖ ರೂಪಿ ಇದೆ ಅಂತ ಹೊಳಿಬೇಕಲ್ಲ. ಅದರ ಆಸೆ ಆಯ್ತು ನಮ್ಗೆ. ವಿಷಯದ ಸಂಪರ್ಕ ಭೋಗದ ಆಸೆ ಸಂಬಂಧ ತೇಕ್ಬೇಕಾಗೈತಿ. ಕರ್ಮಗಳನ್ನು ನಾವು ಮಾಡ್ಬೇಕಾಗೈತಿ. ಮಾಡಕ್ಕೆ ಹಸ್ತೈತೆ ಅದ. ಅದ್ರ ಆಶಾನ ತೇಕಾಕ್ ಹಸ್ತೈತಿ, ಕರ್ಮಗಳನ್ನು ಮಾಡಕ್ಕೆ ಹಸ್ತೈತಿ. ಅದ್ರ ಆಶಯ ಇರಲಿಲ್ಲ ಅಂದ್ರೆ ನನ್ನಲ್ಲಿ ಇದ್ದದ್ದನ್ನು ನಾವು ಅನುಭವ ಮಾಡ್ಕೊ. ರೆಡಿ ಇದ್ದದ್ದನ್ನು ಹೊಂದಾಕೊಳ್ಳಿ ಅಂತಾರೆ. ಏನಾರ ಮಾಡಿ ಅದನ್ನು ಹೊಂದಬೇಕಂತ. ಏನಾರ ಕರ್ಮದಿಂದ ಆದದ್ದೆಲ್ಲ ಅದು ಉಳಿದಿಲ್ಲ, ಅದು ಕಾಲಾಂತರದಲ್ಲಿ ನಾಶ ಆಗಿ ಹೋಗ್ತದೆ. ಎಲ್ಲ ಬೇಕಾದಂಥ ಐಶ್ವರ್ಯ ಐತೆ ಅಂದ್ರೆ ನೀನು ಗಳಿಸಿದ್ದೇನೈತಲ್ಲ, ಕರ್ಮಚಿತಾನಿ ಲೋಕಾನಿ ಕ್ಷೀಯಂತೆ. ಕರ್ಮದಿಂದ ಉಂಟಾದಂಥ ಎಲ್ಲ ಲೋಕನ ಹಾಳಾಗಿ ಹೋಗ್ತದೆ ಕರ್ಮದಿಂದ ಆದದ್ದು. ಇದು ಜ್ಞಾನದಿಂದ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ನಿನ್ನಲ್ಲಿ ಐತಿ, ನೀನ ಅದಿ ಅನ್ನೋದನ್ನು ತಿಳ್ಕೊ. ಇದು ಅನುಭವಿಗಳ ಗುರುಗಳಲ್ಲಿ ಹೋದಾಗ ಎಚ್ಚರಗೊಳಿಸ್ತಾರೆ. ಸುಳ್ಳ ಗುದ್ದಾಡಬೇಡಪ್ಪ ನೀನು. ರೆಡಿ ಇದ್ದದ್ದೈತಿ, ಅದರ ಕಡೆ ಲಕ್ಷ ಕೊಡು. ನಿನ್ನೊಳಗೆ ಇದ್ದದ್ದು ನೀನ ಅದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಎಲ್ಲೋ ಒಬ್ರು ಅದ್ರ ಕಡೆ ಲಕ್ಷ ಕೊಟ್ಟು ಅದ್ರ ಲಾಭ ತಗೋಬೇಕನ್ನ ಅವರು. ಈ ಶರೀರನ ನಾನಂತ ಯಾರ್ಯಾರು ತಿಳ್ಕೊಂಡಾರ ಅವರೆಲ್ಲರೂ ಭವಿಗಳ. ವಿಚಾರ ಮಾಡಿ ನೋಡಿದರೆ ನೀನು ಸಂಸಾರಿ ಅಲ್ಲ, ಅಸಂಸಾರಿ ಇದ್ದೀನಿ. ನಿನಗೆ ಸಂಸಾರ ಇಲ್ಲೇ ಇಲ್ಲ. ಅದನ್ನು ಅನುಭವದಿಂದ ನೋಡ್ಕೊ. ಮೊದಲ ಸಂಸಾರವೆನಗಿಲ್ಲವಾದುದನ್ನು ಏನೆಂದು ಹೇಳಲಿ, ಪರಮಾನಂದವೆನಗಾದ ಅದನಾನಿನ್ನು. ಇಲ್ಲಪ್ಪ ನಿನಗೆ ಐತೆ ಅಂತ ನೀನು ಸುಳ್ಳ ನೀನು ಹಚ್ಕೊಂಡು ಕುಂತಿ ಅದನ್ನು. ಯಾರು ಹೇಳಿದ್ರೆ? ನಿನ್ನಲ್ಲಿ ಇಲ್ಲ, ನಿನ್ನ ಕಡೆ ಎಲ್ಲ ಕೊಟ್ಟು ನೋಡ್ಕೊ. ಅಲ್ಲದ ನೀನಂತ ತಿಳ್ಕೊಂಡು ನನಗೈತೆ ಅಂತ. ನೀನು ಯಾರು ಮೊದಲು ವಿಚಾರ ಮಾಡು. ಈ ಲಾಭವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯ ಕುಲದ ಜನದ ಲಾಭ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದು ತಿಳ್ಕೋದು.
ಅದನ್ನು ಬಿಟ್ಕೊಟ್ಟು ಉಳ್ಕಿದ್ದು ಎಲ್ಲ ಕೆಲಸ ನೀವು ಮಾಡೋದಿಲ್ಲ. ಏನು ಎಷ್ಟು ಸಲ ಹುಟ್ಟಿ ಬಂದರೂ ಇದನ್ನು ಬಿಟ್ಟು ಏನಾರು ಮಾಡಿದ್ರೆ ಮತ್ತು ನಿನಗೆ ಹಾನಿನೇ. ಅದಕ್ಕೆ ಹಾನಿ ಮಾಡಲು ಬೇಡ. ಉತ್ಸಪ್ಪಗಳಿರ ಲಾಭ ಮಾಡ್ಕೊರು. ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದು ಲಾಭ. ಮನುಷ್ಯ ಕುಲದ ಜನನದ ಲಾಭ ತನ್ನನ್ನು ತಿಳಿದ್ರೊಳಗೆ. ತನ್ನನ್ನು ತಿಳಿಬೇಕಾತಂದ್ರೆ ಯಾರು ಅದರ ಜ್ಞಾನ ಮಾಡ್ಕೊಂಡಿರ್ತಾರೆ ಅವ್ರ ಮುಖಾಂತರ ಅದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದು ನಮ್ಮ ಕರ್ತವ್ಯ ಆಗು. ಆತ್ಮನನ್ನು ಕುರಿತ ಅನುಭವಗಳ ಮುಖಾಂತರ ಅದನ್ನು ಕೇಳುವುದು, ಅದು ಒಂದು ಬೇಕಲ್ಲ, ದೊಡ್ಡ ಸಾಧನ ಅದು. ಅನುಭವಗಳ ಮುಖಾಂತರ ಅದಕ್ಕೆ ಕೇಳುವುದು, ಶ್ರವಣ ಮಾಡಿದ್ದು ನಮ್ಮ ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಸಂಕಟ ಪ್ರಸಂಗ ಬಂದಾಗ ಗೊತ್ತಾಗೈತಿ ಇದು ಆತ್ಮಜ್ಞಾನ ಆಗೈತು ಇಲ್ಲೋ ಅನ್ನೋದು. ಏನು ಅಂಥ ಪ್ರಸಂಗ ಬಂದಾಗ ಬೇಕಾದಂಗೆ ಹೇಳ್ತಾನೆ ಕೇಳ್ತಾನದು. ಅಂಥ ಪ್ರಸಂಗ ಬಂದಾಗ ಅಳಕತ್ತಂದ್ರೆ ಇದಕ್ಕೆ ಏನೂ ಆಗೇಲಪ್ಪ ಅಂತ. ಒಡಲ ತಾನು ಅಳಿಯುವಲ್ಲಿ, ಮಡದಿಯರು ಕೆಡುವಲ್ಲಿ, ತೊಡಗೆಡರು ನಿಂದೆ ಬರುವಲ್ಲಿ, ಚಿತ್ತದ ಸಮತೆಯನ್ನು ಕಾಯ್ದವನು ಯೋಗಿ ಸರ್ವಜ್ಞ ಅಂತ. ಅಂಥ ಪ್ರಸಂಗದಾಗ ಹಂಗೆ ಅವಾಗ ಗೊತ್ತಾಗೈತೆ ನಮಗೆ. ಇಲ್ಲ ಅಳಕ್ಕೆ ಶುರು ಮಾಡ್ತೀನಿ, ಹೌದಿಲ್ಲ? ಅಯ್ಯೋ ನಂದೆಲ್ಲ ಹೋತು ಯಪ್ಪ, ಉಸಿರುಗಳಿತಿ ಅಯ್ಯೋ, ಅಯ್ಯೋ ಏನು ಮಾಡೀನಿ ಯಪ್ಪ, ಎಲ್ಲ ಬ್ಯಾಂಕಿನಾಗ ಇಟ್ಟಿನಿ, ಎಲ್ಲ ಬುರುಬುಷಿ ಆತಲ್ಲ ಹೋತು, ಅಯ್ಯೋ ಉಸಿರುಗಳಿತೈತಿ, ಹೌದಿಲ್ಲ? ಎಲ್ಲವೂ ಹೋಗಲಿ ಆತ್ಮ ಒಂದೇ ಉಳಿಯಲಿ ಅನ್ನೋ ಭಾವ ಗಟ್ಟಿ ಆಗ್ಬೇಕಲ್ಲ. ಏನು ಆದರೂ ನೀ ಹೋಗೋದಿಲ್ಲ. ಇದ್ದು ಇರುವಿಕೆಗೆ ಏನು ಬಾಧೆ ಆಗ್ಯದಿಲ್ಲ. ಹೋಗೋದೆಲ್ಲ ಬಂದೈತಿ, ಅದು ಹೋಗ್ತೈತಿ, ಬಂದದ್ದು ಅದು ಹೋಗ್ತೈತಿ. ನಡಬರ್ಕ ಬಂದದ್ದು ನಡಬರ್ಕ ಹೋಗ್ತೈತಿ. ಮೊದಲು ಇದ್ದ ವಸ್ತುವಿಗೆ ಏನು ಹಾನಿ ಇಲ್ಲ ಅನ್ನೋದನ್ನು ನೀ ಖಾತ್ರಿ ಮಾಡ್ಕೊ. ಅದ್ರ ಕಡೆ ಲಕ್ಷ ಕೊಡು. ಏನು ಅದ್ರ ಕಡೆ ಲಕ್ಷ್ಯ ಇಲ್ಲ, ನಮಗೆ ತೂರ್ಕಿ ಕಡೆ ಲಕ್ಷ್ಯ ಐತಿ. ಅಂದಲ್ಲೇ ನಾವು ದುಃಖ ಪಡ್ತೀವಿ. ಬದಲಾಗದೆ ಇದ್ದಂಥ ವಸ್ತು ಯಾವುದದ ಅದ ನೀನಿದ್ದಿ ಅನ್ನೋದು ನಮ್ಮ ಇರುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಇದು ಹೊಳಿತೈತಿ. ನಮಗೇನೂ ಆಗುದಿಲ್ಲ. ನಮಗಂತ ಏನು ಬೇಕಾದ್ದು ರೊಪ್ಪ ಹಾಕೋದಿಲ್ಲ. ಅವ್ನು ಗೊತ್ತಿದ್ದು ಬಿಡ್ತದೆ. ಅನುಭವದಿಂದ ಅವ್ನು ಕಂಡ್ಕೊಂಡಿರ್ತಾನೆ. ಸತ್ಯದ ಅನುಭವ ಅವಾಗಾಗಿರ್ತೈತಿ. ಅವಾಗ ಏನೋ ಆಗುದು, ಏನು ಅನಿಸೋದಿಲ್ಲ ನಮಗೆ. ತೂರು ಎಡಗೋದಕ್ಕೆ ಎಷ್ಟು ಮೋಹ ಮಾಡ್ಕೊಂಡು ಕುಂತ್ರಿ ಹಂಗ್ರಿ. ಈ ಪೈಖಾನೆ ಗಿಡಗಿಗೆ ಮೋಹ ಮಾಡ್ಕೊಂಡು ಕುಂತೀರಿ ಅಲ್ಲೋ. ಪೈಖಾನೆ ಅಂದ ಬಳಕ ಅದು ಹುಳ ಬೀಳುವುದೂ ಅಲ್ಲ. ಅದು ಹೌದಿಲ್ಲ? ಪೈಖಾನೆ ಹೌದು, ಹೇಲ್ ಗಡಿಗೆ ಅದು ಹುಳ ಬೀಳುವುದನ ಅದ್ರಾಗ. ಮತ್ತೆ ಶರೀರ ತುಂಬ ಹುಳನ ಅದಾವು. ರಕ್ತ ಕಣಗಳೆಲ್ಲ ಹುಳನವು. ಅವು ಬಿಳೆ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಅಂತೆಲ್ಲ, ಅಭಿಧಮನಿ ಅಪಧಮನಿ ಅಂತ, ಅವೆಲ್ಲ ಹುಳನ ಅಲ್ಲ. ಏನು ಶರೀರ ತುಂಬ ಹುಳನ ಅದಾವಿಲ್ಲ? ಏನು ಈ ಮಾಂಸದ ಮುದ್ದೆ ನೋಡಿ ಮೋಹಗೊಳ್ತೀವಿ ನಾವು ಅಂತ. ಡಾಕ್ಟರ್ಗಳು ದವಾಖಾನ್ಯಾಗ ಕೊಯ್ತಾವೆ, ದಿನ ಕೋದು ಮತ್ತು ಹೋಗಿ ಬೀಳ್ತಾವೆ. ಹೆಣ್ಣು ಗಂಡು ಕೂಡಿಯಕ್ಕೆ ಹೋದ್ ನೋಡ್ತಾವೆ ಅವನ್ನ. MBBS ಯಾಕ್ರಿ ಕಲಿಬೇಕನ್ನೋರೆಲ್ಲ ಪರೀಕ್ಷೆ ಅವನ್ನೆಲ್ಲ ಹೆಣ ತೊಗೊಂಡು ಓದು. ಇಲ್ಲಿ ಹೊಯ್ಸಳ ನಗರ ಅಂತ, ಹೊಯ್ಸಳ ನಗರ ಮಾಡ್ಯಾರ ನೋಡಿ. ಇಲ್ಲಿ ನಿಗದಿಗೆ ಹೋಗುವಲ್ಲಿ ಆ KMC ಹೆಣ ತೊಗೊಂಡ್ಬಿಡ್ತಾರೆ. ಬಿಡಾಡಿ ಹೆಣ ತೊಗೊಂಬಂದು ಕೋದು ನೋಡ್ತಾರೆ ಅವನ್ನೆಲ್ಲ. ಅಲ್ಲಿ ಅದನ್ನು ಮಾಡೋದು. ವಿದ್ಯಾರ್ಥಿಗಳಿಗೆ ತಲೆಗಳು ಇವನ್ನೆಲ್ಲ ಹುಚ್ಚು ಅಂಗಾಂಗಗಳನ್ನೆಲ್ಲ ಬಿಚ್ಚಿ ನೋಡ್ತಾರೆ. ಮತ್ತು ವ್ಯಾಮೋಹಕ್ಕೆ ಬೀಳ್ತಾರೆ. ಇದ್ರಾಗ ಏನೂ ಇಲ್ಲಪ್ಪ ನೋಡ್ತಾವಲ್ಲ. ಇಲ್ಲೇ ಧಾರವಾಡ ಹತ್ರ ಹೊಯ್ಸಳನಾಗ ಮಾಡ್ಯಾರ ನೋಡಿರಿ. ನಿಗದಿಗೆ ಹೋಗಿದ್ದಾರೆ. ಹೆಣ ಕೊಯ್ಯೋದು ಐತೆ ಅಲ್ಲಿ. MBBS ಡಾಕ್ಟರ್ಗಳು ಎಲ್ಲ ಪರೀಕ್ಷೆ ಮಾಡ್ತಾರೆ, ವಿದ್ಯಾರ್ಥಿಗಳಿಗೆ ತೋರಿಸ್ತಾರೆ ಅವನ್ನೆಲ್ಲ. ಕಲಿಯವ್ರಿಗೆ ಪ್ರಾಕ್ಟಿಕಲ್. ನಮ್ಮ ಹೈಸ್ಕೂಲ್ನಾಗಿದ್ದಾಗ ಕಪ್ಪಿ ಕೋದ್ ತೋರಿಸ್ತಿದ್ವಿ ನಾವು. ಕಪ್ಪಿ ಹಿಡ್ಕೊಂಡು ಹೋಗಿ ಮ್ಯಾಕು ಕಾಲಿಗೆ ಮಳಿ ಬಡಿತಿದ್ರೆ ಇದರಲ್ಲೇ ಇವು ಇರ್ತಾವಲ್ಲ, ಅವು ಪ್ರಯೋಗದ ಎಲ್ಲ ಇನ್ಸ್ಟ್ರೂಮೆಂಟ್, ಅವನ್ನೆಲ್ಲ ತೆಗೆದು ಬಿಚ್ಚಿ ಅವನ್ನೆಲ್ಲ ಇದರಲ್ಲೇ ತೋರಿಸ್ತಿದ್ರು. ಕೊಳಗಲ್ ಮಾಸ್ತರ್ ಇದ್ದು ನಮಗೆ. ಮೇಡಿ ಬಡದ ಅದನ್ನು ಹಂಗೆ ಶರೀರ ಇಚ್ಛೆ ತೋರಿಸ್ಬೇಕಲ್ಲೆಲ್ಲ. ಈ ಅಂಗಾಂಗಗಳು ಹಿಂಗೆ ಅದಾವು ಎಲ್ಲ ನೋಡಿ ಮತ್ತೆ ಮೋಹಕ್ಕೆ ಬೀಳ್ತೇವೆ ನೋಡಿ ಅವನ್ನೆಲ್ಲ. ಕಂಡು ಕೇಳಿ ಮತ್ತೆ ಮೋಹಿಪರೇ ಭೂ
ಇವನ್ನೆಲ್ಲ ನೋಡಿನು ಮತ್ತು ಮೊಬ್ಬ ಅಜ್ಞಾನ ಆವರಿಸಿ ಬಿಡ್ತೈತಿ, ಮತ್ತೆ ಮಾಯಾ ಮುಸುಕಾಗಿ ಬಿಡ್ತೈತಿ, ಮೋಹಕ್ಕೆ ಬೀಳ್ತಿ. ಒಳ್ಳೆ ಚಂದ ಕಂಡೈತಿ ಬಾ ಇದು, ಏನೈತಿ ತುಂಬೈತಿ ನೋಡ್ಕೋ ಇದ್ರ. ಗೊತ್ತೇಳಂತ ನಾವು ದೋಷ ಕಂಡ ಮೋಹಕ್ಕೆ ಬೀಳುದಿಲ್ಲ. ಅವು ದೋಷ ಕಾಣಲಿ ಇದ್ದದ್ದು ಈ ಸಿಕ್ಕಿದ್ದವು ಸಿಗಾಕಿಲ್ಲ ಅಂತ. ಅಯ್ಯೋ ಯಪ್ಪ ಇಂಥದ್ದೆಲ್ಲಿ ಸಿಗ್ಬೇಕು ನಮಗಂತ. ಏನೈತಿ ಅದ್ರಾಗ, ಏನೈತಿ ತುಂಬೈತಿ, ಏನು ತುಂಬೈತಿ ನೋಡ್ಕೋ, ಹೊಲಸೆಲ್ಲ ಕೊಟ್ರಿ. ಮಾಂಸದ ಮುದ್ದೆ ನೋಡಿ ಮೋಹಕ್ಕೆ ಬೀಳ್ತೀಯಲ್ವ ನೀನು. ಅನುಭವಗಳು, ನೀನು ದೇಹ ರಹಿತಿದ್ದೀಪ ಅದನ್ನು ತಿಳಿಯಾವ ನೀನು ಅಂತ ಎಚ್ಚರಿಕೆ ಕೊಟ್ಟಾಗ, ಅದನ್ನು ತಿಳ್ಕೊಂಡಾಗ ಅವಾಗ ಹುಚ್ಚು ಬಿಡ್ತೈತೆ ಅದು. ಏನು ತನ್ನನೇ ಪರವೆಂದು ಬಗೆಯುವುದಲ್ಲದೆ ಭಿನ್ನ ಬಿಟ್ಟರಸಲೇನುಂಟು ಕಾಣಿಸಲು ಬರಿದೆ. ನಿನಗೆ ಬೇಕಾದ ವಸ್ತು ನೀನ ಅದೀವು, ಅನ್ಯದರ ಹುಡುಕಿ ಸುಳ್ಳ ದನಿತಿ ಕೆಲಸಿಲ್ದ. ನೀನ ಪರವಸ್ತು ಅದೀಯವು. ಪರಂದ ಶ್ರೇಷ್ಠವಾದಂಥ ವಸ್ತು, ಸುಖರೂಪವಾದಂಥ ವಸ್ತು ಪರವಸ್ತು ಒಂದು. ನೀನ ಅದ ಅದಿ, ನಿನ್ನ ಬಿಟ್ಟು ಅದಿಲ್ಲ. ತನ್ನ ಬಿಟ್ಟು ದೇವರಿಲ್ಲ, ಮನ ಬಿಟ್ಟು ಮಡಿಕಿಲ್ಲ ಅಂತ. ನೀನ ಆ ದೇವ ಸ್ವರೂಪ ಇದ್ದೀಯ, ಪರಬ್ರಹ್ಮ ಸ್ವರೂಪ ಇದೆಯಾ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ನಾವು ಬೇರೆ ಹುಡ್ಕಾಕೊಂತೇವೆ, ಅದನ್ನು ಗುಡಿಯಾಗ ಗುಂಡಾರದಾಗ ಅನ್ಯವಾಗಿ ಐತೆ ಅಂತೇವೆ. ಹುಡುಕೆ ಮೂರ್ಖ ಅದ ನೀನು. ಮೂರ್ಖರವರು ಅನ್ಯವಾಗಿ ತನ್ನಲ್ಲಿ ಬಿಟ್ಟ ಅನ್ಯವಾಗಿ ದೇವರನ್ನ ಹುಡುಕವ್ರು. ಅಲ್ಲಿ ದೇವ್ರೈತಿ, ಇಲ್ಲಿ ಐತಿ, ಗುಡಿಯಾಗೈತಿ, ಕೊಳದಾಗೈತಿ, ಗುಡ್ಡದಾಗೈತಿ, ಗಮಿಯಾಗೈತಿ ಅಂತ. ಮೂರ್ಖರು ಅಂತ ಮರಾಠಿ ಸಂತರು ಹೇಳ್ಯಾರ. ಮೂರ್ಖಾನು ದೇವ ಕೆಡ ಐತಿ, ಕೆಡ ಹೈ ಮನೋಮ್ ದೊಂಗರ್ ಪಿರಾತಿಸ್ತಾತ್ ಮೂರ್ಖಾನು ಅಂತ. ಮೂರ್ಖರವರೆಲ್ಲ ಅಂತ. ನಿನ್ನಲ್ಲಿ ಇದ್ದದ್ದನ್ನು ಮರೆತ ಅನ್ಯದ್ರ ಹುಡುಕಾಕೊಂತೀಯ, ನೀನ ಅದ ಅದಿ ಅನ್ನೋದು ತಿಳ್ಕೊ. ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲೇನುಂಟು ಕಾಣಿಸಲು ಬರಿದೆ ಅಂತ ನಿಜಗುಣರು ಸ್ಪಷ್ಟ ಇಟ್ಟಾರದ ಅನುಭವ. ನೀ ಬೇಕಾದಷ್ಟು ಜನ್ಮ ತಿರುಗಿ ಮತ್ತೆ ಇಲ್ಲಿಗೆ ಬರಬೇಕು. ನಿನ್ನ ನಿಜದ ಕಡೆಲ್ಲ ಕೊಟ್ಟಾಗ ನಿನಗೆ ಸಮಾಧಾನ. ಇದು ಭ್ರಮಾದಾಗ ಹಂಗೆ ತಿರ್ಗಾಕತ್ತೀರಿ, ಅನ್ಯದ್ರಾಗ ಅದ ಅಲ್ಲಿ ಐತಿ ದೇವರು, ಇಲ್ಲಿ ಐತಿದೆ ಅಂದ್ರೆ ಅದಲ್ಲ, ದೇವರಲ್ಲ ಅದು. ಅದು ಸುಖರೂಪವಾದದ್ದಲ್ಲ, ಅದು ತೋರಿಕೆ, ಅದು ಮಾಯಾ. ಏನು ಅದಕ್ಕೆ ಬಲಿ ಆಗಬೇಡ ಅಂತ, ಅದಕ್ಕೆ ಬಲಿ ಬೀಳ್ಬೇಡ. ತೋರಿಕೆಗೆ ಬಲಿ ಬಿದ್ದರೆ ತಿರ್ಗಾಕಸ್ತೈತಿ ನಿನ್ನ. ದೇವರು ತನ್ನ ಬಿಟ್ಟು ಅದಾನಂತ ಭಾವಿಸ್ಕೊಳ್ಳೋದು ಭ್ರಮ ಆಗೈತಿ ನಿಮಗೆ. ದೇವರಿಗೆ ಆಕಾರ ಇಲ್ಲ ಅಂತಾನೆ, ಮತ್ತು ಆಕಾರ ಕೊಟ್ಟು ಇಟ್ಕೊಂಡು ಕುಂತಾನ. ರೂಪ ಇಲ್ಲದಕ್ಕೆ ರೂಪ ಕೊಟ್ಕೊಂಡು ಕುಂತಾನಿಲ್ಲ. ಆಕಾರವಲ್ಲದ ನಿರಾಕಾರ ಲಿಂಗಕ್ಕೆ ಆಕಾರವನ್ನು ಕೊಟ್ಟು ಕೈಯಲ್ಲಿ ಕೊಟ್ಟು ಕರದಲ್ಲಿ ಬಿಗಿದವೆಂಬರು ನಾರಿಕೆ ಜೀವಿಗಳನ್ನು ತಕ್ಕ ಮದುವೆ ಹೋಗಿ ಹೇಳಿ. ಲಿಂಗ ಅಂದ್ರೆ ಅದು ಆಕಾರ ಕೊಟ್ಕೊಂಡು ಕೈಯಾಗಿ ಇಟ್ಕೊಂಡು ಕುಂತ ಕೊಳ್ಳ ಕಟ್ಕೊಂಡು. ಯಾಕ್ರಿ ನಾನು ಲಿಂಗಪ್ಪ ಧಾರಣ ಮಾಡ, ಎಲ್ಲಿ ಧಾರಣ ಮಾಡಕ್ಕೆ ಬರ್ತೈತೆ ಅದನ್ನು? ಲಿಂಗ ಧಾರಣ ಅಂದ್ರೆ ಪರಿಶುದ್ಧವಾದ ಅಂತಃಕರಣದೊಳಗೆ ಅದನ್ನು ಧಾರಣ ಮಾಡ್ಲಿಕ್ಕೆ ಬರ್ತೈತೆ. ಜ್ಞಾನ ಅಂದ್ರೆ ಲಿಂಗ ಅಂದ್ರೆ ಜ್ಞಾನ, ಅದೇನು ಗುಂಡ ಅಲ್ಲ. ಯಾಕ್ರಿ ಲಿಂಗ ಪೂಜೆ ಮಾಡೋದು ಅಂದ್ರೆ ಜ್ಞಾನದ ಸ್ಥಿತಿಯನ್ನು ಹೊಂದೋದು. ಏನು ಲಿಂಗ ಪೂಜೆ ಮಾಡೋದು ಅಂದ್ರೆ ಏನು? ಈ ಕೈಯಾಗಿ ಗುಂಡ ಇಟ್ಕೊಂಡಿದ್ದನ ಉದಿನ ಕಡ್ಡಿ ಬೆಳಗೋದು, ನೀರಾಗಿ ಎದ್ದೋದು, ಅದಕ್ಕೆ ಬೇರೆ ಬೇರೆ ಮತ್ತೆ ಹೊಸ ಅರಿವಿ ಹಾಕೋದು, ಇದನ್ನು ಮಾಡ್ತೇವಿಲ್ಲ. ಹೂ ಏರ್ಸೋದು ಮಾಡ್ತಿರ್ತೇವೆ. ಅದಕ್ಕೆ ಇದನ್ನು ಕಲಿಸಿಬಿಟ್ಟಾರೆ ಹುಚ್ಚರ ಶಾಂತಿ. ಅದು ಮನಸ್ಸು ಅವಕ್ಕೈತೇನ ಅದು ಮಾಡೋದ್ರಿಂದ? ನಿಜವೇ ಇದು ನಿಜವೇ, ಅಜ ಹರೀಶ್ವರರಿಗಲ್ಲದ ಮಾತು. ಅಂಗಲಿಂಗದ ಸುಖ ಸಮರಸ ಒಡೆಯದೆ ಮಂಗಣ ತೆರನಂತೆ ಲಿಂಗ ಪೂಜಿಸುವುದು ನಿಜವೇ, ಇದು ನಿಜವೇ. ಅಜಹರೀಶ್ವರರಿಗಲ್ಲದ ಮಾತು ಅಂತ. ನಿಮ್ಮ ಕೈಯ ಇಟ್ಕೊಂಡು ಯಾವ ಹೇಳಿದನೋ ನಿಮಗೆ ಹುಚ್ಚರ ಸಂತಿ ಅದ. ನೀವು ಕೆಲವೊಂದು ಗುಂಪಿನವ್ರಿಗೆ ಇಷ್ಟ, ಮತ್ತೊಂದು ಗುಂಪಿನವ್ರಿಗೆ ಏನು ಹಂಗೆ ಅಂತಾರೋ, ವಾಟ್ ಈಸ್ ದಿಸ್ ಅಂತಾರೆ. ಬೇರೆ ಇದ್ರೆ ಅವ್ರು ಯಾಕ್ರಿ ಏನು ಹಿಂಗೆ ಯಾಕೆ ಹಿಡ್ಕೊಂಡು ಕುಂತಿದ್ದಾನಂತ ನಾವು. ಅಲ್ಲಿ ಮನಸ್ಸು ಏಕಾಗ್ರ ಆಕೈತೇನ್ರಿ? ಬೇಕಾದದ್ದು ಅದ್ರಾಗ ಐತೇನೋ? ಕಲ್ಪಿಸ್ಕೊಂಡು ನೀನ ಅದು ಮನಸ್ಸು ನಿಲ್ಲಿಸ್ಬೇಕಂತ ನೀ ಭಾವಿಸ್ಕೊಂಡು ಅದು ಆಕೈತೇನೋ? ಭಾವಿಸ್ಕೊಂಡಂಗೆ ಆಕೈತೇನೋ ಅದು? ಆರಾಮಂತ ಕಲ್ಪಿಸ್ಕೊಂಡು ಆರಾಮ ಆಕೈತೇನೋ ಅದು? ಈ ಕಲ್ಲು ಬೆಲ್ಲ ಅಂತ ಭಾವಿಸ್ಕೊಂಡ್ರೆ ಬಲ್ಲ ಆಕೈತೇನೋ ಅದು? ಈ ಹಳ್ಳು ಕಡ್ಲಿ ಅಂತ ಭಾವಿಸ್ಕೊಂಡ್ರೆ ಆಕೈತೇನೋ ಅದು? ಹಂಗಿದ್ರೆ ಎರಡು ಕೂಡಿಸಿ ಉಣ್ಗ ಮಾಡಿ ಹೊಡಿ ನೋಡು, ನಂಗೆ ಹೊಟ್ಟಿ ತುಂಬತೇನೋ. ಯಾಕ್ರಿ ಕಾಡ್ಲಿ ಇವು ಹಾಳು ಬೆಲ್ಲ ಅಂತ
ಕಲ್ಲು ಬೆಲ್ಲ ಅಂತ ಭಾವಿಸ್ಕೋ, ಹಾಳು ಕಾಡ್ಲಿ ಅಂತ ಭಾವಿಸ್ಕೋ, ಹುಣ್ಗ ಮಾಡಿ ಹುಡಿ ಹಾಕೈತೇನು? ಹಿಂಗೆ ಲಿಂಗ ಅಂತೇಳಿ ಭಾವಿಸ್ಕೊಂಡು ಲಿಂಗ ಹಾಕೈತೇನು ಅದು? ಕತ್ತೆಗೆ ಎತ್ತಂತ ಮುದ್ರಿ ಕೊಟ್ರೆ ಅದು ಎತ್ತಾಗಬಲ್ಲದೆ. ಯಾಕ್ರಿ ಹಂಗೆ ಇದಕ್ಕೆ ಹೆಸರು ಇಟ್ಬಿಟ್ರೆ ಲಿಂಗ ಅಂತ ಲಿಂಗ ಹಾಕೈತೇನ ಅದು? ಆಗೋದಿಲ್ಲ ಅದು. ಅದಕ್ಕೆ ದೇವಾಣ ದೇವತೆಗಳಿಗೆ ಸಾಧ್ಯ ಇಲ್ಲ. ಅದನ್ನ ಯಾಕೆ ಹುಚ್ಚರು ಶಾಂತಿ ಮಾಡ್ಕೊಂಡು ಬಿಡೋದನ್ನ ಕಟ್ಕೊಂತಾನಂತ ಲಿಂಗಪ್ಪ ಕಟ್ಕೊಂತ ಕಟ್ಟಾಕ ಹುಚ್ಚಾಕ ನೀನು ಯಾರು ಅಟ್ಟಿಲೆ ಹೊಡಿಲಿಲ್ಲ ನೀನು ಲಿಂಗ ಧಾರಣ ಮಾಡೋದು ಅದನ್ನ ಅಂತ ಅದು ರೆಡಿ ಇದ್ದದ್ದೈತಿ, ಅದನ್ನ ಅನುಭವ ತಗೊಳ್ಳೋದು ಬೇಕಾಗೈತಿ. ಏನು ಕೊಳ್ಳ ಕಟ್ಟುಬಿಟ್ಟು ಶಿವಾನಂದ ಶಿಷ್ಯರು ರೇಟೆ ಕಟ್ಕೊಂಡು ಅಡ್ಡಾಡೋದು, ಅದೊಂದು ಹುಚ್ಚತನ, ಅದೊಂದು ಸಂಪ್ರದಾಯನ. ಅಜ್ಜಾರಿಗೆ ಗಂಟೆ ಬಿದ್ದಾರ ಕಟ್ಕೋಬೇಕ್ರಿ ಗೌಡ್ರ ನೀವು ಅಂತ. ಏನು ಅಜ್ಜ ಅವ್ರಿಗೆಲ್ಲ ಗೊತ್ತಿತ್ತು ಅದು ಇವೆಲ್ಲ ಹಿಂಗೆ ಮಾಡ್ತಾವಂತ. ನಾ ಹೇಳ್ದಲ್ಲಿ ಕಟ್ಬೇಕು ನೋಡಂಗ. ಆಯ್ತು ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ಮೊಣಕಾಲು ಕೆಳಗೆ ಕಟ್ಟೋದು ನಂಗೆ ಅಂದ. ಅಪ್ಪ ಶಿವಾನಂದ ಅಜ್ಜವ್ರ ಮುಂದೆ ಹಿಂಗಂತ ಹೋಗಿ ಹೇಳ್ಯಾನ, ಅವನು ಕೂಡ ಗುದ್ದಾಡಕ್ಕೆ ಹೋಗ್ಬಿಟ್ರು. ಶಿವಾನಂದ ಅಜ್ಜವರು ಆ ಹುಚ್ಚು ಅಭಿಮಾನ ಬಿಡೋದನ್ನು. ಯಾಕೆ ಅದಕ್ಕೆ ನಿಮಗಿದು ಹತ್ತುವುದಿಲ್ಲ ಅಧ್ಯಾತ್ಮ. ಎದರದರ ಅಭಿಮಾನ ಹಿಡ್ಕೊಂಡು ಕೂತಿ ಲಿಂಗಪ್ಪನ ಪೂಜೆದ ಅಭಿಮಾನ ಹೋಗಿಲ್ಲ ನಿಮ್ಗೆ. ಶಿವಾನಂದ ಸಂಪ್ರದಾಯದವ್ರಿಗೆ ಲಿಂಗಪ್ಪನ ಪೂಜೆದ ಅಭಿಮಾನ ಹೋಗಿಲ್ಲ, ಅದಕ್ಕೆ ನಿಮಗಿದು ಹತ್ತುವುದಿಲ್ಲ ಅಧ್ಯಾತ್ಮ. ಅಭಿಮಾನ ಸೂಡ ಮುಕ್ತಿ ರೋಕಡ ಎಲ್ಲ ಯಾವ್ದರ ಅಭಿಮಾನವೂ ಇರಬಾರ್ದು. ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆ ಇವು ಬೆರೆಸದೆ ಯಾ ಸಂಪ್ರದಾಯನೂ ಬೇಕಾಗಿಲ್ಲ. ನೀ ಯಾವ ಸಂಪ್ರದಾಯ ಸೇರೋದು ಬೇಕಾಗಿ ಎಲ್ಲ ಬಂದು ನಿನಗೆ ಸೇರುವಂಗೆ ಮಾಡ್ಕೋ, ನೀ ಅದನ್ನು ಸೇರಕ್ಕೆ ಹೋಗಬೇಡ. ಇಲ್ಲದನ್ನ ಕಲ್ಪಿಸ್ಕೊಂಡ ಏನು ಮಾಡವು? ಯಥಾರ್ಥ ಅನುಭವನ ಎಷ್ಟು ಅನುಭವಕ್ಕೆ ಬರುವಂಗೆ ಹೇಳಿದ್ರು ಅದ್ರ ಕಡೆ ಲಕ್ ಕೊಡುವಂಗಿಲ್ಲ. ಮತ್ತೆ ಹೊರಗೆ ಏನಾರು ಮಾಡ್ಕೊತಕೊಂಡು ಸಂಪ್ರದಾಯ ಅಂತೇಳಿ ಅದರಿಂದ ಏನು ಕೆಲಸ ಆಗೋಲ್ಲ. ಬರೇ ವಿಶೇಷ ಅಂದ್ರೆ ಚೈನಿ ಹೊಡ್ಯಕ್ಕೆ ಕಟ್ಟ ಅದಿಲ್ಲ, ಅದನ್ನು ಮಾಡ್ಕೊತ ಕುಂತು ಬಿಟ್ರಿ. ಎಲ್ಲ ಜ್ಞಾನ ಮಾಡ್ಕೊ, ನಿನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ, ಅಂದ್ರೆ ಜನ್ಮ ಸಾರ್ಥಕತೆ. ಏನು ಹೊರಗೇನಾರು ಮಾಡ್ಕೊತ ಸುಡ ಯಾಕೆ ವೇಳೆ ಕಳಿತೀರಿ? ಕಣಿಯ ಪೂಜಿಸಿ ಕಾಲು ಕಳೆಯಲು ಬೇಡ, ಮನೆಯ ನೆನೆಸಿ ದಿನವ ಕಳೆಯಲು ಬೇಡ. ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಮ್ಮ ನಿಜದ ನೆನಹು ನಿಂದುಡಿ. ಅವ್ನು ಇಟ್ಕೊಂಡು ಯಾಕೆ ವೇಳೆ ಕಳಿತಿ? ಕೆಲಸ ಇಲ್ಲ. ಹೊರಗೆ ಅದನ್ನು ಮಾಡಿನೇ ಗಂಟಿ ಬರ್ಸಿನಿ, ಧೂಪ ದೀಪ ಹಾಕಿನಿ, ವ್ಯರ್ಥ ಹೋದಿಲ್ಲ. ಅಂತಃಕರಣ ಮಾಲಿನ್ಯ ಹೊಕ್ಕೈತೆ ಅದರಿಂದ. ಯಾಕೆ ಹೊಲಸಾಗೈತಿ ಅಂತಃಕರಣ? ಮೊದಲು ಕಾರಣ ಹುಡುಕ. ಅದು ಏನು ಮಾಡ್ಯಾರ ಹೊಕ್ಕೈತಿ ಅನ್ನೋದು ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ಅದನ್ನು ನಿವಾರಣೆ ಮಾಡ್ಕೊ. ಮನುಷ್ಯನ ಮಾಲಿನ್ಯ ಹೋಗ್ಬೇಕಾತಂದ್ರೆ ಯಾಕಾಗೈತಿ ಅಂದ್ರೆ ಮನುಷ್ಯನ ಆ ವಿಷಯದಲ್ಲಿ ಸುಖ ಸಿಗ್ತೈತಿ ಅನ್ನೋ ತಪ್ಪು ತಿಳುವಳಿಕೆಯಿಂದ ಮನಸ್ಸು ಹೊಲಸಾಗೈತಿ. ಅದ್ರಾಗ ಸುಖ ಸಿಗುದಿಲ್ಲ ಅಂತ ತಿಳ್ಕೊಂಡು ಅದ್ರ ಮ್ಯಾಗಿನ ಆ ಇಚ್ಛಾ ಏನದನ್ನ ತ್ಯಾಗ ಮಾಡಿ ಬಿಡೋದು. ಆಶೆಯನ್ನು ಕಳ್ಕೋ ಅದನ್ನು ವಿವೇಕದಿಂದ. ಅದು ಇಲ್ಲೂಲೇನೆ ಆರಾಮಿರಾಕ್ ಬರ್ತೈತಲ್ಲ. ವಿಷಯದ ಇಚ್ಛಾ ಮಾಡಿದರೆ ನಿನಗೆ ಸುಖ ಸಿಗ್ತೈತೆ. ಇಚ್ಛಾ ಮಾಡೇ ನಿನಗೆ ಸಮಾಧಾನ ಶಾಂತಿ ಕೆಡಿಸ್ಕೊಂಡಿನಿ. ಯಾವುದು ವಿಷಯದ ಇಚ್ಛಾ ಇರಲಿಲ್ಲ ಅಂದ್ರೆ ನಿಮ್ಗೆ ಆನಂದ ಅನುಭವ ಬರ್ತದೆ. ಇಚ್ಛೆಯನ್ನು ತ್ಯಾಗ ಮಾಡೋದನ್ನು ಹೌದಿಲ್ಲ. ಇಚ್ಛಾರಹಿತ ಬಿಡು ಪುರುಷತ್ಲೇ ನಿನಗೆ ಅನುಭವ ಬರ್ತೈತಿ. ವಿಷಯದ ಇಚ್ಛೆಯನ್ನು ಬಿಡು ಪುರುಷತ್ಲೇ ನಿನಗೆ ಅದು ಆನಂದದ ಸೂತ್ರ ಹತ್ತೈತಿ. ವೈರಾಗ್ಯ ತ್ಯಾಗ ಮಾಡೋದನ್ನ ವೈರಾಗ್ಯ ಬರು ಪುರುಷತ್ಲೇ ನಿನಗೆ ಆನಂದದ ಅನುಭವ ಆಗಕ್ಕೆ ಶುರು ಆಗ್ತದೆ. ಇಚ್ಛೆಗಳ ಯಾವ್ದು ಇಚ್ಛಾ? ಅದು ವಿಷಯದ ಇಚ್ಛಾ. ಅದರ ಆಶಾ ಅದ ಎಲ್ಲ ದುಃಖಕ್ಕೆ ಮೂಲ ಕಾರಣ. ವಿಷಯದ ಆಶಾ. ವಿಷಯ ವಸ್ತುಗಳಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಕಣ್ಣಿನ ರೂಪ, ಕಿವಿಯ ಗಾಯನ, ನಾಲಿಗೆ ರುಚಿ, ಮೂಗಿನ ವಾಸನೆ, ಚರ್ಮದ ಸ್ಪರ್ಶ, ಇವುಗಳ ಆಶಾ, ಇವುಗಳ ಇಚ್ಛಾದಿಂದ ಮನಸ್ಸು ಹೊಲಸಾಗೈತೆ. ಎಲ್ಲ ದುಃಖಕ್ಕೆ ಮೂಲ ಕಾರಣ. ಮಾಡಬೇಡ ಅದರ ಇಚ್ಛೆಯನ್ನು ತೊರೆ. ಇಚ್ಛೆಯೇ ಸಂಸಾರವು, ಅದು ಇಲ್ಲದಿರುವುದೇ ನಿರ್ವಾಣವು ಅಂತ. ನೀ ಸಂಸಾರಿ ಅಂದ್ರೆ ಅದ್ರ ಇಚ್ಛಾ ಇದ್ದವ್ರೆಲ್ಲರೂ ಸಂಸಾರಿಗಳ. ಅದರ ಇಚ್ಛಾ ಯಾವ ನಾಶ ಮಾಡ್ಕೊಂಡ ನಾವು ಮುಕ್ತವ. ಅದನ್ನು ನಾಶ ಮಾಡ್ಕೊ. ಡಿಜಾರ್ಲೆಸ್ ಅಂದ್ರೆ ಅದಕ್ಕೆ ಇಚ್ಛಾರಹಿತ ಉಳ್ಕೊ. ಡಿಜಾರ್ಲೆಸ್ನೆಸ್ ಈಸ್ ಹ್ಯಾಪಿನೆಸ್ ಅಂತ. ಇಚ್ಛೆಗಳಿಲ್ಲದವ ಯಾವದಾನ ಅವ ಆರಾಮದಾನ, ಆನಂದವಾಗಿದಾನವ.
ಆರಾಮ್ ಬೇಕಾಗಿತ್ತಂದ್ರೆ ಇಚ್ಛೆಗಳನ್ನು ತ್ಯಾಗ ಮಾಡೋದು. ಅವು ಎಲ್ಲಿದಾವ ಅಂದ್ರೆ ಮನಸ್ಸಿನಾಗ ಅದಾವು. ತಲಿ ಬುರುಡಿ ಮ್ಯಾಗ ಮೊಣಕಾಲು ಪಾರ್ಟಿ ಮ್ಯಾಗ ಇಲ್ಲ ಅವು. ಆಶಯ ಎಲ್ಲಿ ಐತಿ ಅಂದ್ರೆ ಒಳಗೆ ಮನಸ್ಸಿನಾಗ ಐತಿ ತುಂಬಿಕೊಡೋದು. ಅದು ಅಲ್ಲಿ ಕೈ ಬಿಡು ಅಂದ್ರೆ ಮನಸ್ಸಿಗೆ ಎಲ್ಲಿ ಹಿಡಿದು ಅಲ್ಲಿ ಕೈ ಬಿಟ್ಟಾಗ ಅದು ಎಲ್ಲಿ ಹಿದೈತಿ ಅಲ್ಲಿ ತೊಳ್ಕೊ. ಯಾಕ್ರಿ ಬಾ ಒಂದು ಕಡೆ ಬರೀ ಒಂದು ಕಡೆ ಹೊರಗೆ ಹಿಡದೇನು ಒಳಗೆ ಹಿಡಿದೀವಿ ಅದನ್ನು ಮನಸ್ಸಿನಾಗ ಹಿಡಿದಿಲ್ಲ, ಮನಸ್ಸಿನಾಗ ಕೈ ಬಿಡೋದನ್ನು ಅಂದ್ರೆ ಮನಸ್ಸಿಗೆ ಸಮಾಧಾನದಿಂದ ಇರ್ತದೆ. ಏನು ಅವುಗಳನ್ನು ದೊರಕಿಸುವ ಸಂಬಂಧ ಹಂಗೆ ಜನ್ಮ ಜನ್ಮಾಂತರ ತೆಕ್ಕಾಕೈತಿವಲ್ಲ. ಆಸೆ ಪೂರ್ತಿ ಮಾಡ್ಕೊಂಡು ಶರೀರ ಬಿಟ್ಟವ್ರು ಯಾರು ಅದಾರ ಜಗತ್ತಿನಾಗ? ಎಲ್ಲ ಆಸೆಗಳನ್ನು ಈಡೇರಿಸುವಂಥದ್ದು ನಿನಗೆ ಅನುಕೂಲ ಆಗೈತೆ ಅಂದರೂ ನಿನಗೆ ತೃಪ್ತಿ ಆಗೈತೆ ಅಂತ ನೋಡಂಗ. ಏನೂ ಇಲ್ಲಪ್ಪ, ಎಲ್ಲ ಥರದ ಐತ್ರಿ, ಸಮಾಧಾನ ಇಲ್ಲ. ಯಾಕಿಲ್ಲ? ಇಲ್ಲದಲ್ಲಿ ಹುಡುಕಾಕತೈತಿ. ಇಂದ್ರಿಯಗಳ ಮೂಲಕ ಅದನ್ನು ಹೊಂದಾಕೊಂಡಿ ಎಂದಿಗೆ ಸಿಗ್ಬಿಟ್ಟು ಬಹಿರ್ಮುಖ ವೃತ್ತಿಗೆ ಇದು ಅನುಭವ ಬರೋದಿಲ್ಲ. ನಾವೆಲ್ಲ ಬಹಿರ್ಮುಖ ವೃತ್ತಿ ಒಳಗೆ ಅದೇವು. ಅದ್ರ ಬೆನ್ನು ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕತ್ತೇವೆ. ಏನು ಹೊರಮುಖ ಆಗೋದು ಬಿಡು, ಒಳಮುಖ ಆಗೋದು. ಎಲ್ಲರಿಗೂ ಹೊರಕಡೆಗೆ ಐತೈತಿ ಅಂತಿದ್ರು ಅವ್ರು. ಹೊರಕಡೆಗೆ ಬಹಿರ್ಮುಖ ವೃತ್ತಿನ ಐತಿ, ಎಂದಿಗೆ ಸಾಧ್ಯ ಆಗಬೇಕು? ಅದು ವಿವೇಕ ಉದಯ ಆದಾಗ ಅದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ಒಳಗೆ ಅಂತರ್ಮುಖಿಯಾಗಿ ಅದನ್ನು ಅನುಭವ ಮಾಡ್ಕೋಬೇಕಾಗಿ. ಸುಖ ಒಳಗೈತಿ, ಹೊರಗಿಲ್ಲ. ಏನು ವಿದಿನ್ ನಾಟ್ ವಿದೌಟ್ ಅಂತಾರೆ. ಹ್ಯಾಪಿನೆಸ್ ಈಸ್ ವಿದಿನ್. ಅಂತರಂಗದಲ್ಲಿ ಅನುಭವಕ್ಕೆ ಬರೋದು, ಅದು ಬಹಿರಂಗದಲ್ಲಿ ಇಲ್ಲ, ಒಳಗೆ ಐತಿ. ಅದನ್ನು ನೋಡ್ಕೋ ಅಂತ ಅಂತರ್ಮುಖ ವೃತ್ತಿ ಒಳಗೆ ಕಂಡುಕೊಂಡ್ರು. ಬಹಿರ್ಮುಖ ವೃತ್ತಿ ಒಳಗದೆ ನಾವು ಇನ್ನೂ ಏನೇನೋ ಬರ್ತಾವೆ, ಇಂದ್ರಿಯಗಳ ಮೂಲಕ ನೋಡ್ಕೋಬೇಕು, ಹೊಣಿಗೆ ಹಾಕ್ಬೇಕಂತ ಹೊಂಟೀವಿ. ನೀ ಎಷ್ಟು ಜನ್ಮ ಆದರೂ ಅದರಿಂದ ದಣು ಹಾಕೈತಿ. ಬಹಿರ್ಮುಖ ವೃತ್ತಿಗೆ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಅದರಿಂದ ಅದಕ್ಕೆ ಒಳಗೆ ಅಂತರ್ಮುಖಿ ಆಗು, ಹಿಂತಿರುಗು, ಅಂತರ್ಮುಖಿ ಆಗು ಅಂತಾರೆ. ವಿವೇಕ ಉದಯ ಆದಾಗ ಬರ್ತೈತಿ ನನಗೆ. ವಿವೇಕ ಏನು ಮಾಡ್ತೈತಿ? ಅದ್ರ ಬಹಿರ್ಮುಖ ವೃತ್ತಿಯಿಂದ ಹಿಂದಕ್ಕೆ ಸರಿಸ್ತೈತಿ. ಭಾಳ ದೂರ ಬಂದೀಪ, ಭಾಳ ಹೊರಗೆ ಬಂದಿ, ಒಳಗೆ ಸರಿ ಅಂತ ಮೆಲ್ಲನೆ ಒಳ ಸರಿಯುತ್ತಾ ಸಾವಕಾಶ ಸರಿ. ಒಮ್ಮಿಗಿಲೇ ಸ್ಪೀಡ್ ಐತಿ. ಈಗ ಕಪ್ಪನ ಅದನ್ನು ಬ್ರೇಕ್ ಹಚ್ಚಿಂದ ಸರಿಸೋದಂದ್ರೆ ಡೇಂಜರ್ನು. ಸ್ಪೀಡ್ಲಿ ಹೋಗೋ ಗಾಡಿ ಬ್ರೇಕ್ ಹಚ್ಚಿರೋದು ಅನಾಹುತನ, ಆಕ್ಸಿಡೆಂಟ್, ಹೌದಿಲ್ಲ? ಹಂಗೆ ಕ್ರಮೇಣ ಮೆಲ್ಲನೆ ಒಳ ಸರಿಯುತ್ತಾ ಒಳ್ಳೆಯ ಬಟ್ಟೆ ಅದ್ರಾಗ ಹಿತ ಐತಿ. ಎಷ್ಟೆಷ್ಟು ಎದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ. ನಿನ್ನೊಳಗೆ ನೋಡ್ಕೊ ಅಂದ. ನಾವು ಹೊರಗೆ ಹೊಂಟೇವಿ, ಇನ್ನೂ ಅದರಾಗೈತಿ ಇದ್ರಾಗೈತಿ ಅಂತ. ನೀ ಎಷ್ಟು ಜನ್ಮ ಹುಟ್ಟಿ ಬಂದು ಹೊರಗೆ ಹುಡುಕಿದ್ರು ಸಿಗುದಿಲ್ಲ. ಒಳಮುಖ ಆದಾಗತಿ ಇದೆ. ಏನು ಪುರುಷೊತ್ತಿಲ್ದಂಗೆ ರೀ ಆದಾಗ ನಡೆದೈತೆ ಅಂತ. ಹೊರಕಡೆಗೆ ಎದೈತೆ ಅಂತಾರಲ್ಲ, ಒಡಕ್ಕೆ ಚೆರಿಗೆ ಹರಕ ಮಚ್ಚಿ ಪುರುಷೊತ್ತಿಲ್ದಂಗೆ ಹೊರಕಡೆಗೆ ಹೋಗ್ಕಣಂತ ಅಜ್ಜವ್ರು ಅಂತಿದ್ರು. ಅದನ್ನು ಒಡಪ ಹೇಳತ್ತಾರಂತ, ಹೌದಿಲ್ಲ? ಒಡಕ್ಕೆ ಚೆರಿಗೆ ಹರಕ ಮಚ್ಚಿ ಪುರುಷೊತ್ತಿಲ್ದ ಎಡ್ತಕ್ಕೆ ಹೋಗ್ಕಣ ಅಂತ, ಹೌದಿಲ್ಲ? ಇಂಥವೆಲ್ಲ ಒಮ್ಮೊಮ್ಮೆ ಸಹಜ ಬರ್ತಿದ್ವು ಅವಾಗ. ಅಂತವು ಏನು ಕಟಕ್ ರೊಟ್ಟಿ, ಕಡ್ಲಿ ಚಟ್ನಿ, ಹಿಟ್ಟಿನ ಪಲ್ಯ ತಿಂದು ಹಿತ್ತಲು ತುಂಬ ಹೇತಾಡ್ತಾಳಂತ. ಅಜ್ಜವ್ರಿಗೆ ಸಹಜ ಮಾತಾಡ್ತಿದ್ರು. ನೀವು ಜಾಡ್ಸಕ್ಕೆ ಚಾಲು ಮಾಡೋದು, ಹೌದಿಲ್ಲ? ಹಂಗೆ ಹೊರಮುಖ ವೃತ್ತಿ ಆತಂದ್ರೆ ನಿನಗೆ ಸಮಾಧಾನ ಎಲ್ಲಿ ಐತಿ? ನಿನಗೆ ಕುಂಡ್ರು ಕೊಡೋದಿಲ್ಲ ನೀನು, ಹೌದಿಲ್ಲ? ಹೊರಗೆ ಹತ್ತಿರ್ತದೆ ಎಡ್ತಾಕೋದ ಹಂಗೆ ಮಾಡೋದು ತೇಕೋದ. ಅದಕ್ಕೆ ಒಳಮುಖ ಆಗ ಇದೆಲ್ಲ ಸಂಕಟ ತಪ್ತೈತಿ. ಅಂತರ್ಮುಖ ವೃತ್ತಿ ಆಗ ಅಂತರಂಗದಲ್ಲಿ ಅನುಭವ ಬರೋದು, ಬಹಿರಂಗದ ಕಡೆ ಲಕ್ಕ ಕೊಡೋದು ಕೈ ಬಿಡೋದು. ಅಂತ ಸುಖವಂತರಾರಾಮ್ ಅಂತರ್ಜ್ಯೋತಿರೇವಯ ಸಹಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋ ಅಧಿಗಚ್ಚತಿ ಅಂತ ಅಂತರ್ಮುಖ ವೃತ್ತಿ ಒಳಗೆ ನಾವು ಕಂಡ್ಕೋಬೇಕಾಗಿದೆ. ಏನು ಈಗಿನ ವಿಜ್ಞಾನಿಗಳೆಲ್ಲ ಯುಗತ ಜ್ಞಾನ ಇಲ್ಲದವರು, ಅಂದರೆ ಸ್ವರೂಪ ಜ್ಞಾನ ಇಲ್ಲ ಅವರಿಗೆ. ಏನು ಮಾಡೋದು ಅವರು? ಏನು ಎಷ್ಟು ಜನ್ಮ ಆದರೂ ಹೊಳೆದಿಲ್ಲ. ಏನು ಹೊರಗಿನ ಭೌತಿಕ ವಿಜ್ಞಾನಕ್ಕೆ ಇದೆ ಎಂದು ತಿಳಿಬೇಕು. ಎಲ್ಲರೂ ಅಜ್ಞಾನಿಗಳು. ಪದಾರ್ಥ ವಿಜ್ಞಾನದಲ್ಲಿ ಶಾಂತಿ ಐತೆ ಅನ್ನೋದು ಭ್ರಾಂತಿ ಶಾಂತಿ. ಅದು ಏನು ಮಾಡಿರಿ ನೋಡ್ಕೊ. ಮುಂದುವರಿದ ರಾಷ್ಟ್ರಗಳಂತಿರಲ್ಲ, ಏನು ಮಾಡಿರ ನೆಮ್ಮದಿ ಐತಿ.
ಯಾವ ರೀತಿ ಹೃದಯ ಸಂತಾಪವನ್ನು ವ್ಯಕ್ತಪಡಿಸ್ತಾವ ನೋಡ್ಕೊ. ನಿನಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ನಿನ್ನೊಳಗೆ ನೋಡ್ಕೋದು, ಹೊರಗೆ ಎಲ್ಲಿ ನೋಡೋಂಗಿಲ್ಲ. ಏನು ಜ್ಞಾನ, ಯಾವ ಜ್ಞಾನ? ಆತ್ಮಜ್ಞಾನವನ್ನು ಮಾಡ್ಕೊ. ಅದನ್ನು ಕಂಡು ಹಿಡಿತಿ ಭಾರತ. ನಮ್ಮ ಭಾರತೀಯ ಋಷಿಮುನಿಗಳು ಅದನ್ನು ಕಂಡು ಹಿಡಿದು ಬೇಕಾದಂಥ ಆಘಾತ ಪ್ರಸಂಗಗಳು ಬಂದಾವಂದ್ರೆ ಸುಧಾ ಇಲ್ಲಿ ಸಮಾಧಾನ ಶಾಂತಿ ಏಕೈತೆ ಅಂದರೆ ಇಲ್ಲಿ ಹೊರಮುಖಕ್ಕೆ ಅದು ಮಹತ್ವ ಕೊಟ್ಟಿಲ್ಲ, ಒಳಮುಖ ಐತೆ, ಅದು ಏನೂ ಆಗಿಲ್ಲ ಅನ್ನೋದು ಅವ್ರಿಗೆ ಖಾತ್ರಿ ಐತಿ ಭಾರತೀಯರು. ನನ್ನ ಇರುವಿಕೆಗೆ ಏನೂ ಆಗಿಲ್ಲ, ಎಲ್ಲ ತೂರಿಕೆಯಾಗ ಆಗೈತಿ ಹೊರತು ಇರುವಿಕೆಗೆ ಏನೂ ಆಗಿಲ್ಲ ಅನ್ನುವಂಥ ಜ್ಞಾನ ಅಲ್ಲಿ ಗಟ್ಟಿ ಐತಿ. ಆ ಸಂಸ್ಕಾರ ಐತಿ ಭಾರತೀಯ ಜನಜೀವನದಲ್ಲಿ. ಅದು ಹಾಸು ಹೊಕ್ಕಾಗೈತಿ. ಭಾರತೀಯ ಸಂಸ್ಕೃತಿ ಭವ್ಯವಾದಂಥ ಸಂಸ್ಕೃತಿ ಅದು. ಜಗತ್ತಿನ ಎಲ್ಲಿ ಇದನ್ನು ಬಿಟ್ಟು ಹೋಗಬೇಡ ಅಂತ ಅದಕ್ಕೆ ಹೇಳ್ತಾರೆ, ಸಮುದ್ರ ದಾಟಬೇಡ ಅಂತ. ಅಲ್ಲಿ ಎಲ್ಲಿ ಸಿಗುವುದಿಲ್ಲ ನಿನಗಿದಂಥ ಒಂದು ಸಮಾಧಾನ ಶಾಂತಿ ಹೊಂದುವಂಥ ಸಂಸ್ಕಾರ ಅಲ್ಲಿ ಸಿಗುವುದಿಲ್ಲ. ಅಲ್ಲೆಲ್ಲ ಪಶುವೃತ್ತಿನ, ಹೌದಿಲ್ಲ? ಭೌತಿಕ ಅಭಿವೃದ್ಧಿಗಾಗಿ ಹೊಕ್ಕಿಯಲ್ಲಿ ಹೊರಗೆ ಅದು ಹೆಚ್ಚಿನ ಇದಕ್ಕಾಗಿ ವ್ಯಾಸಂಗಕ್ಕಾಗಿ ಏನು ಮಾಡವ ಮಾಡಿ ಹೋಗಿ ಅಲ್ಲಿ ಏನು ಮಾಡವ? ಸಮಾಧಾನ ಶಾಂತಿ ಸಿಗ್ತೈತೆ ನಿನಗೆ? ಏನು ಭಾಳಷ್ಟು ರೊಕ್ಕ ಗಳಿಸಿದಿ, ಭಾಳಷ್ಟು ಉಂಡಿ ತಿಂದು ಮಜಾ ಮಾಡಿದಿ, ಏನು ಮಾಡಿದಿ? ಅದರಿಂದ ನೆಮ್ಮದಿ ಸಿಗ್ತೈತೆ ನಿನಗೆ? ಇಂಥ ಸಂಸ್ಕಾರ ನಿನಗೆ ಬೇಕು. ಇಲ್ಲಿ ಎಲ್ಲಿ ಸಿಗೋದಿಲ್ಲ ನಿನಗೆ ಭಾರತೀಯ ಸಂಸ್ಕಾರ. ಇಲ್ಲೇ ಹುಟ್ಟಬೇಕು. ಭಾರತೀಯ ಸಂಸ್ಕೃತಿಯನ್ನು ನಾವು ಅಭ್ಯಾಸ ಮಾಡ್ಬೇಕಂದ್ರೆ ಭಾರತದೊಳಗೆ ಹುಟ್ಟಬೇಕು. ಏನು ಮತ್ತು ಜನ್ಮಗಳು ಬಂದರೂ ಸುಧಾ ಮತ್ತು ಇಲ್ಲೇ ಬರಬೇಕು ನಮಗೆ. ಬೇರೆ ದೇಶದಾಗ ಆ ಅಭಿರುಚಿ ಅದ್ರಾಗ ಭೌತಿಕ ಅಭಿವೃದ್ಧಿ ಹೊಂದಬೇಕು, ಅದನ್ನು ಮಾಡಿ ಆಸೆ ಇತ್ತಂದ್ರೆ ಅಲ್ಲೇ ಹುಟ್ಟಾಕಸ್ತದೆ ನಾನು ಹೇಳ್ಕೊಂಡು ಹೋಗಿ. ಏನು ಅಲ್ಲಿ ಬೇರೆ ದೇಶದಾಗ ಜ್ಞಾನಿಗಳಾಗ್ಯಾರಂದ್ರೆ ಅವ್ರ ಹಿಂದಿನ ಜನ್ಮ ಸಂಸ್ಕಾರ ಭಾರತದೊಳಗೆ ಐತೆ ಅಂತ ತಿಳ್ಕೊಬೇಕು ನೋಡಂತಿದ್ರು. ಅದು ಹಿಂದಿನ ಜನ್ಮ ಸಂಸ್ಕಾರ ಇಲ್ಲಿ ಅವರು ಅಲ್ಲಿ ಪ್ರಾರಬ್ಧ ಕನಸೋರಾಗ ಅಲ್ಲಿ ಜನ್ಮದಾಳ್ಯಾರ. ಕ್ರಿಸ್ತ ಇಲ್ಲೇ ಅಭ್ಯಾಸ ಮಾಡ್ಯಾನ. ಭಾರತದೊಳಗೆ ಅಭ್ಯಾಸ ಮಾಡಿದ್ದದು. ಕ್ರಿಸ್ತನ ಹಿಂದಿನ ಇದನ್ನು ನೋಡಿದ್ರೆ ಇಲ್ಲಿ ಅಭ್ಯಾಸ ಮಾಡಿ ಎಲ್ಲ ಅದನ್ನು ಜ್ಞಾನವನ್ನು ಮಾಡ್ಕೊಂಡವು. ಅದರ ಹಿನ್ನೆಲೆ ನಮಗೆ ಗೊತ್ತಿಲ್ಲ, ಹೌದಿಲ್ಲ? ಅಲ್ಲಿ ಅವ ಆ ದೇಶದವ, ಮೂಲ ಇಲ್ಲಿ ಐತಿ, ಭಾರತದೊಳಗೆ ಐತಿ. ಭಾರತದಲ್ಲಿ ಹುಟ್ಟಿದ ಬ್ರಹ್ಮಜ್ಞಾನಿಗಳಿಂದನ ಜಗತ್ತಿನೊಳಗೆ ಈ ಬ್ರಹ್ಮವಿದ್ಯಾ ಎಲ್ಲ ಕಡೆ ಪ್ರಚಾರದದ್ದು. ಅದಕ್ಕೆ ಅಂದ್ರೆ ಜ್ಞಾನ ಪ್ರಧಾನ ರಾಷ್ಟ್ರ ಅಂತ ಹೇಳಿತು. ಅದರಲ್ಲಿ ಪ್ರೀತಿ ಉಳ್ಳವರು, ಅಭಿರುಚಿ ಉಳ್ಳವರು ಭಾರತೀಯರು ಅಂತ. ನಾವು ಅವ್ರ ಬೆನ್ನು ಹತ್ತಿಬಿಟ್ಟೇವೆ, ಪಾಶ್ಚಿಮಾತ್ಯರ ಬೆನ್ನು ಹತ್ತಿ ಭೌತಿಕ ಸಂಪತ್ತಿನ ಕಡಿಲಾಗ. ಅದು ಕ್ಷಣಿಕವಾದದ್ದು ಅನ್ನೋದು ಹೊಳಿಬೇಕಲ್ಲ. ಈ ಸಂಸ್ಕಾರ ನಿನ್ನಲ್ಲಿ ಗಟ್ಟಿದ್ದ ಅದನ್ನು ಏನು ಮಾಡೋ ತೊಗೊಂಡು ಅದು ಏನು ಮಾಡೋದು? ಎಷ್ಟೊತ್ತಿಂದ ಅದು ಯಾಕ್ರಿ ತೋರಿಡಗೋದು? ಅದಕ್ಕೆ ಪದಾರ್ಥ ವಿಜ್ಞಾನ ಶಾಸ್ತ್ರ ನಿನಗೆ ಶಾಂತಿ ಸಮಾಧಾನ ಕೊಡೋದು ಇಲ್ಲ. ಈ ದೃಶ್ಯ ಎಲ್ಲ ಜಾದೂಗಾರನ ಆಟ. ಹೌದು, ದೃಶ್ಯದೊಳಗಿಂದ ಎಲ್ಲ ಇದು ಮಾಯಾದ ಆಟ, ಇದು ತೋರಿಕೆ, ಜಾದೂಗಾರನ ಆಟ ಇದು ಅಂತ. ಶರೀರದಿಂದ ಮಾಡಲ್ಪಡ್ತಕ್ಕದ್ದೆಲ್ಲ ಇಂದ್ರಜಾಲದ ಆಟ ಇದು. ತನುವಿದ ನುಡಿದ ಇಂದ್ರಜಾಲದ ಆಟ ಮಿನ್ನುಂಟೆ. ಇಷ್ಟೊಂದು ಸೋಜಿಗದ ವಸ್ತು ಯಾವುದು ಜಗತ್ತಿನೊಳಗಂದ್ರೆ ಈ ಶರೀರದ ರಚನೆ. ನೋಡಿ ಎಷ್ಟು ಸೋಜಿಗ ಐತಿ, ಎಲ್ಲ ತೂತಿನಾಗ ಐತಿ ಅಂದ್ರೆ ಹವಾ ಹೋಗುದಿಲ್ಲ ಇದು. ಒಂದು ಟ್ಯೂಬ್ನಾಗ ಒಂದು ತೂತು ಬಿತ್ತಾನ ಟುಸ್ ಅಂತ ಹವಾ ಹೋಗೈತಿ. 9 ತೂತು ಐತಿ ಅಂದ್ರು ಹವಾ ಹೆಂಗೈತಿ ಇದ್ರಾಗ? 9 ಬಾಗಿಲದಾವ ಇದಕ್ಕೆ, ಹೌದಿಲ್ಲ? ಆದರೂ ಹವಾ ಹೋಗಲಿ ಹಂಗೈತಿ ಇದು. ಶರೀರದ ನರಮಂಡಗಳು ಎಷ್ಟು ವ್ಯವಸ್ಥಿತವಾಗಿ ನಡೆದೈತಿ ಇದ್ರ. ಹೆಂಗೆ ನಡೆದೈತಿ ನೋಡಿ ಇಲ್ಲಿ. ಜೀರ್ಣಕ್ರಿಯೆಗಳು ಹೆಂಗೆ, ರಕ್ತ ಸಂಚಾರ ಹೆಂಗೆ ವಿಚಿತ್ರ ಅನಿಸ್ತತಿಲ್ಲ? ಇದನ್ನೆಲ್ಲ ಯಾರು ಮಾಡಿದ್ರು? ಒಬ್ಬ ವದಾನ ಅಂತ ತಿಳ್ಕೊಂಡು ಹೆಂಗೆ ವಿಚಿತ್ರ ಐತಿ ಇದು ಶರೀರದ ರಚನೆ. ಯಾವ ವಿಜ್ಞಾನಿಗೂ ಕಂಡು ಹಿಡಿಯೋಕ್ಕಾಗೋದಿಲ್ಲ ಇದನ್ನು. ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರದಿಂದ ಶಾಂತಿ ಸಿಗ್ತೈತೆ ಅನ್ನೋದು ಅದು ಭ್ರಾಂತಿ ಶಾಂತಿ. ಅದು ಮನಸ್ಸು ನಿಶ್ಚಲ ಆಗೋದು ಕಡೆ ಎಲ್ಲ ಕೊಟ್ಟಾಗ ಮನಸ್ಸಿಗೆ ಸಮಾಧಾನ ಸಿಗ್ತೈತಿ. ಚಂಚಲ ಆಗೋದು ಕಡೆ ಎಲ್ಲ ಕೊಡ್ತೀವಿ, ಅದಕ್ಕೆ ಸಮಾಧಾನ ಇಲ್ಲ. ವಿಜ್ಞಾನ ಬೇಕಾದಷ್ಟು ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತೈತಿ ಅಂದ್ರು ಅದು ಜಡಭಾವದಾಗ ಐತಿ.
ಜಡಭಾವ ಹೋಗಿರೋದಿಲ್ಲ ಅಲ್ಲಿ. ಏನು ಅಲ್ಲಿ ಶರೀರ ಭಾವ ನೆಲೆಗೊಂಡಿರ್ತದೆ. ಮಹಾತ್ಮರು ದೃಶ್ಯ ಪದಾರ್ಥಗಳ ಕಡೆಗೆ ಯಾಕೆ ಲಕ್ಷ ಕೊಡಕ್ಕೆ ಹೋಗ್ತಾರೆ? ಅವ್ರು ತಿಳಿದವರು ದೃಶ್ಯಕ್ಕೆ ವಿಲಕ್ಷಣವಾಗಿರ್ತಾರೆ. ಏನು ನಿಜವಾದ ಸುಖ ಶಾಂತಿ ಹೊಂದಬೇಕನ್ನ ನಾವು ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನೋಡ್ಬೇಕು. ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ, ಅದು ವಚನಕ್ಕೆ ಗೋಚರಮಲ್ಲೆಂದು ಮನಸ್ಸಿಗೆ ವಿಷಯವದಲ್ಲೆಂದು. ಮತ್ತು ಹೆಂಗೆ ತಿಳ್ಕೊಬೇಕು ಅದನ್ನು? ಮನಸ್ಸಿಗೂ ಆತು, ಯಾಕ್ರಿ ಅದು ಮನುಷ್ಯಗೂ ವಿಚಾರ ಇಲ್ಲ, ಮಾತಿಗೂ ಸಿಗುವುದಿಲ್ಲ ಅಂದಿಂದ ಹೆಂಗೆ ತಿಳ್ಕೊಬೇಕು ಅದನ್ನಂದ್ರೆ? ಅದು ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು ವಶ್ಯಮಿದೆಂದೇನೆ ಲಕ್ಷಿಸಿಕೊಟ್ಟು. ದೃಶ್ಯಕ್ಕೆ ವಿಲಕ್ಷಣವಾಗಿ ಏನು ಇಂದ್ರಿಯಗಳಿಗೆ ಗೋಚರ ಆಗೋದೈತೆಲ್ಲ ತೋರಿಕೆಗೆ ವಿಲಕ್ಷಣವಾಗಿ ನಿಲ್ಬೇಕು ನಾವು. ಅದನ್ನು ತೆಗೆದ ದೃಶ್ಯ ವಿಲಯ ಆಗ್ಬೇಕಲ್ಲಿ. ಯಾವಾಗಲೂ ಇದ್ದದ್ದು ವಶ್ಯಮಿದೆಂದೇನೆ ಅಂದರೆ ರೆಡಿ ಇದ್ದದ್ದು, ಅದು ಸಿದ್ಧವಾಗಿದ್ದದ್ದು, ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ. ವಶ್ಯಮಿದೆಂದೇನೆ ಲಕ್ಷಿಸಿ ಕೊಟ್ಟು. ಹಿಂಗೆ ಅದನ್ನು ನಾವು ತಿಳ್ಕೊಬೇಕಾಗೈತಿ ಅನುಭವಿಗಳ ಮುಖಾಂತರ. ರೆಡಿ ಇದ್ದದ್ದಾಯಿತು, ನೀನು ಹೊಸದಾಗಿ ಏನಾರು ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ನಿನಗಾಗಿ ಸಿದ್ಧವಾಗಿದೆ ಆ ನಿಧಿ. ಯಾಕ್ರಿ ಅದು ಗುರು ಅಂಜನ ಇಲ್ಲದೆ ಆ ನಿಧಿ ಹತ್ತುದಿಲ್ಲ ನಿನಗೆ. ಯಾಕ್ರಿ ಅಂಜನ, ಗುರುವಿನ ಅಂಜನ ಬೇಕದಕ್ಕೆ. ಗುರುವಿನ ಮಾರ್ಗದರ್ಶನ ಇದ್ದಾಗ ಆ ನಿಧಿ ನಿನಗೆ ಜ್ಞಾನ ನಿಧಿ ದೊರೀತೈತಿ. ಅದನ್ನು ದೊರೆತರೆ ನಿನಗೆ ಸಿಕ್ತಂದ್ರೆ ನಿನಗೆ ಯಾರು ಕೊರತೆನೂ ಇಲ್ಲ. ನೀನು ರಾಜರ ರಾಜ ಅಂತ ಹೇಳ್ತಾರೆ. ಯಾರ ರಾಜಗಳು ಏನು ಮಾಡೋರು? ಭೌತಿಕ ಸಂಪತ್ತಿನ ರಾಜ ಅಂತ ತಗೊಂಡು ಏನು ಮಾಡ್ತೀವಿ? ಈ ಸಂಪತ್ತು ಜ್ಞಾನ ಸಂಪತ್ತಿನ ಮುಂದೆ ಅದೇನು ಮಾಡೋದು? ಎಲ್ಲ ಕಪ್ ಪದಾರ್ಥ ಅಂದರು. ಭೌತಿಕ ಸಂಪತ್ತು ನಿನ್ನ ಜ್ಞಾನ ಸಂಪತ್ತಿನ ಮುಂದೆ ಅದೆಲ್ಲ ಕಪ್ ಪದಾರ್ಥ. ಅದಕ್ಕೆ ಮನಸ್ಸು ಹಾಕೋದು ನಾವು, ಒಳ್ಳೆ ನೋಡೋದು ನಾವು. ಅದಕ್ಕೆ ಜ್ಞಾನ ಸಂಪತ್ತನ್ನು ಪಡಿ. ಅದಕ್ಕಾಗಿ ಪ್ರಯತ್ನ ಮಾಡು. ಮಾನವನ ಜನ್ಮದಲ್ಲಿ ಜ್ಞಾನ ಸಂಪತ್ತನ್ನು ಪಡೆಯುವುದು ಬಹಳ ಮಹತ್ವದದು. ಈ ಭೌತಿಕ ಸಂಪತ್ತು ಪಡೆಯಕ್ಕೆ ಓಡಾಡ್ತೀನಿ, ಹಾಳಾಗಿ ಹೋಗೋದು. ಅದು ನೀ ಎಷ್ಟು ಗಳಿಸಿರ ಏನು, ಅದನ್ನು ಗಳಿಸ್ಬೇಕಾದ್ರೆ ಎಷ್ಟು ಪಾಪಕೃತಿಗಳನ್ನು ಮಾಡ್ತೀವಿ. ಸಂಗ್ರಹ, ವಿಷಯ ಸಂಗ್ರಹ, ಭಾಳ ಸಂಪತ್ತು ಸಂಗ್ರಹ ಆಯ್ತು ಅಂದ್ರೆ ಅದ್ರ ಕರ್ಮಗಳು, ಮಾಡಿದ ಕರ್ಮ, ಅದರ ಫಲ ಜನ್ಮ ಜನ್ಮ ಅಂತ ತಿರ್ಗಾಕತ್ತೈತಿ. ಹೆಚ್ಚಿನ ಸಂಪತ್ತು ಗಳಿಸ್ಬೇಕಂದ್ರೆ, ನೀ ಗಳಿಸ್ಬೇಕಂತ ಬಂತಂದ್ರೆ ಎಂತೆಂಥ ಕರ್ಮಗಳನ್ನು ಮಾಡ್ಬೇಕಾಗತ್ತೆ. ಎಷ್ಟು ಸುಳ್ಳು ಮೋಸ ವಂಚನ ಮಾಡ್ತಿಲ್ಲ. ಪಿರಿದು ದಣುವ ನೆರಚುವಂಗೆ ದುರಿತ ಕೋಟಿ ಪುದುದ ಫಲವು ಹಲವು ಜನ್ಮಗಳಲ್ಲಿ ತಿರುಗುವಂತೆ ಮಾಡ್ಬೋದಾಗಿ. ಮಾಡಲು ಉಚಿತವೇ ಮನುಜ, ಮಾಡಲು ಉಚಿತವೇ. ಯೋಗ್ಯನ ಇದು ವಿಷಯ ಸಂಗ್ರಹ ಮಾಡೋದು. ಭಾಳಷ್ಟು ಗಳಿಸಕೊಂಟಿ, ಗಳಿಸೋದ್ರಾಗ ಎಂತೆಂಥ ಕರ್ಮಗಳನ್ನು ಮಾಡ್ತಿ, ಶರೀರ ಅದ್ರಾಗ ಹಾಳಾಗಿ ಹೋಗ್ತಲ್ವ ನೀನು. ಅದಕ್ಕೆ ಜ್ಞಾನವನ್ನು ಗಳಿಸು. ಯಾವ ಜ್ಞಾನ? ಆತ್ಮಜ್ಞಾನವನ್ನು ಗಳಿಸಬೇಕು. ಅದಕ್ಕೆ ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಅಂತ. ಅದನ್ನು ಗಳಿಸು. ಇದನ್ನು ಗಳಿಸಿ ಹಾಳಾಗಿ ಹೋಗುದನ್ನ, ಅದು ಹಾಳಾಗಿ ಶುರು ಮಾಡ್ತೀವಿ. ಅಯ್ಯೋ ಹೆಂಗೆ ಹೋಗ್ಲಿವಪ್ಪ ಮಾಡಿಟ್ಟು ಯಾರು ನಿನ್ನ ಹೊಳ್ಳಿ ನೋಡುದಿಲ್ಲ. ಅವರು ನಮ್ಗೆ ಗಳಿಸ್ಯಾ ನೀವು ಅಂತ ಯಾರು ಹೊಳ್ಳಿ ನೋಡ್ತಾರ? ಕೂಳು ಸಹಿತ ಹಾಕೋದಿಲ್ಲ ನಿನ್ನ ಹಿಂದಗಡೆ, ಹೌದಿಲ್ಲ? ಸರಿಯಾಗಿ ಊಟ ಹಾಕವಲ್ರು. ಯಪ್ಪ ನಾನ ಮಾಡಿಟ್ಟು ನನಗೆ ಯಾರು ದಾನ ಮಾಡೋರು? ನಿನಗಾಣದ ಮಕ್ಕಳು ಮರಿಗೆ ಅಂತ ಇರ್ತಿ, ಮಕ್ಕಳು ಮರಿ ಹೊಳ್ಳಿ ನೋಡ್ಲಿಲ್ಲಲ್ಲೋ. ನನ್ನ ಹುಚ್ಚನ ಅದೇನಲ್ಲ, ಮನವೇ ಎಚ್ಚರಗೊಳ್ಳಲಿಲ್ಲ. ವ್ಯರ್ಥ ಆತಲ್ಲ ಜನ್ಮ ನಮ್ದೆಲ್ಲ. ಇದ್ರಾಗ ಕಳೆದ್ನೆಲ್ಲ ಕಾಲ, ಆಯುಷ್ಯ ಹೋತು, ಶರೀರ ಹಾಳು ಮಾಡ್ಕೊಂಡು ವಿಷಯ ಸಂಗ್ರಹಕ್ಕಾಗಿ. ಅದಕ್ಕೆ ಮಾಡಬೇಡ, ಮಾಡಿ ಕೆಡಬೇಡ ಅಂತ. ಜನ್ಮ ಜನ್ಮಾಂತರ ಮಾಡ್ಕೊತ ಬಂದು ಯಾವ ಉಳ್ದಾವ ಹೇಳಿ? ಯಾವ ಜನ್ಮದ ಗಂಟು ಗದಡಿ ಉಳ್ದಾವ? ಏನು ಕೊಟ್ಟಾವ ಅವು ನಿನಗೆ? ಇದ್ರ ಬಗ್ಗೆ ಅದರಾಗಿನ ಶತಾಂಶದಷ್ಟು ನೀನು ನಿನ್ನೆ ನಿಜವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ 100ನೇ 1 ಭಾಗ, ಶತಾಂಶ ಅಂದ್ರೆ 100ನೇ 1 ಭಾಗದಾಗ ನೀನು ನಿನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ನೀನು ಜನ್ಮ ಸಾರ್ಥಕ ಆಕಿತ್ತಲ್ಲೋ. ವೇಳೆ ಎಲ್ಲ ಅದಕ್ಕಾಗಿ ಕಳೆದಲ್ಲೋ ನೀನು. ಜನ್ಮ ಹಾಳು ಮಾಡ್ಕೊಂಡು ವೇಳೆ, ಆಯುಷ್ಯದ ವೇಳೆಯನ್ನು. ಇನ್ನು ಮ್ಯಾಗರ ಎಚ್ಚರಾಗ. ಇಷ್ಟು ದಿನ ಆದದ್ದಾಗಿ ಹೋಯ್ತು, ಇನ್ನು ಮ್ಯಾಗರ ಕಳೆದ ವೇಳೆಯನ್ನು ಸದುಪಯೋಗ ಮಾಡ್ಕೊ. ಅದರ ಅಭ್ಯಾಸದಾಗ ತೊಡಗು, ಸತ್ಸಂಗದೊಳಗೆ ತೊಡಗಿದ್ರೆ ಲಾಭ ಮಾಡ್ಕೊ.